ಶಿಕ್ಷಣ ಮಕ್ಕಳ ಆತ್ಮಚೈತನ್ಯವನ್ನು ಉತ್ತೇಜಿಸುವುದು ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಶ್ರೇಷ್ಠ ನಾಗರಿಕನನ್ನಾಗಿಸುವುದು. ಅದರಂತೆ ನಮ್ಮ ದೇಶದ 10% ಶಾಲಾ ಮಕ್ಕಳಿಗೆ ಕಲಿಕೆಗೆ ಸಂಬಂಧಿಸಿದಂತೆ ವಿಶಿಷ್ಟ ನ್ಯೂನತೆಗಳಿವೆ ಎಂಬ ಅಂದಾಜಿದೆ. ಬರವಣಿಗೆ, ಗ್ರಹಿಕೆಗೆ ಸಂಬಂಧಿಸಿದ ನಿರ್ದಿಷ್ಟ ನ್ಯೂನತೆ, ಏಕಾಗ್ರತೆಯ ಕೊರತೆ ಅಥವಾ ಅತಿ ಚಟುವಟಿಕೆಯ ಸಮಸ್ಯೆ ಇರಬಹುದು. ಆದರೆ ಅಂತಹ ಮಕ್ಕಳಿರುವುದನ್ನು ಗುರುತಿಸಬಲ್ಲ ಶಾಲೆಗಳ ಸಂಖ್ಯೆ ಬಹಳ ಕಡಿಮೆ. ಆದರೆ ಇದಕ್ಕೆಲ್ಲ ಹೊರತಾಗಿ ಒಂದು ಶಾಲೆಯು ವಿದ್ಯಾರ್ಥಿಯನ್ನು ಹೇಗೆ ಬದಲಾಯಿಸಿತು ಎಂಬುದು ಯಶಸ್ಸು ಎಂಬ ಕಥೆಯಾಗಿ ಮೂಡಿಬಂದಿದೆ. ಈ ನೈಜ ಕಥೆಯನ್ನು ನಿರೂಪಣೆ ಮಾಡುತ್ತಿರುವವರು ತುಮಕೂರಿನ ಪ್ರತಿಷ್ಠಿತ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ. ಸೋಲನ್ನು ಕಾಣದೆ ಗೆದ್ದ ಶೂರ ಯಾರೂ ಇಲ್ಲ. ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು. ನೀವು ಸೋತಾಗ ನಿಮ್ಮ ಗೆಲುವಿನ ಪಯಣ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ಅವಮಾನ ಆಗಲೇಬೇಕು. ಏಕೆಂದರೆ ಅವಮಾನವನ್ನು ಮಾಡಿಸಿಕೊಳ್ಳದೆ ಸನ್ಮಾನ ಮಾಡಿಸಿಕೊಂಡವರು ಯಾರೂ ಇಲ್ಲ. ಅವಮಾನವಾದಾಗಲೇ ಏನಾದರೂ ಒಂದನ್ನು ಸಾಧಿಸಬೇಕು ಎಂಬ ಹಠ ಎದೆಯಲ್ಲಿ ಮೂಡುತ್ತದೆ. ಅಂತಹ ಸಾಧಕ ಹುಡುಗನ ಕತೆ ಇದಾಗಿದೆ. ಮಕ್ಕಳು ತಂದೆ ತಾಯಿಗಳ ಜೀವ ಮತ್ತು ಜೀವನಕ್ಕಂಟಿದ ಭರವಸೆಯ ಬಳ್ಳಿಗಳು. ಎಷ್ಟೇ ಪ್ರೀತಿಪಾತ್ರ ದಂಪತಿಗಳಾದರೂ ಸರಿಯೇ, ಮಕ್ಕಳಾದ ಮೇಲೆ ಮಕ್ಕಳನ್ನೇ ತಮ್ಮ ಮೊದಲ ಆದ್ಯತೆ ಅಥವಾ ಪ್ರಿಯಾರಿಟಿಗಳನ್ನಾಗಿಸುತ್ತಾರೆ. ಅವರು ಇವರು ಅಂತಲ್ಲ, ಜಗತ್ತು ಇರುವುದೇ ಹೀಗೆ. ಮಕ್ಕಳಾದ ಮೇಲೆ ಅವರ ಆಯ್ಕೆಗಳು, ಅವಕಾಶಗಳು, ತ್ಯಾಗಗಳು, ಸಹಿಸಿಕೊಳ್ಳುವಿಕೆಗಳು ಎಲ್ಲವೂ ತಮ್ಮ ಕರುಳ ಕುಡಿಗಳಿಗಾಗಿಯೇ. ಮಕ್ಕಳಿಗೊಂದು ಸದೃಢ ಭವಿಷ್ಯ ಕಟ್ಟಿಕೊಡಬೇಕೆಂಬ ನಿಟ್ಟಿನಲ್ಲಿ ಇಂದು ತಂದೆ ತಾಯಿಗಳು ವಿಪರೀತವಾದ ಕೆಲಸ ಕಾರ್ಯಗಳು, ಪ್ಲ್ಯಾನಿಂಗ್, ಓವರ್ ಡ್ಯೂಟಿಗಳು ಮತ್ತು ಹೆಚ್ಚು ರಿಸ್ಕ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅಂತಹ ಪೋಷಕರಲ್ಲಿ ನಮ್ಮ ಕಥಾನಾಯಕ ಪ್ರವೀಣನ ತಂದೆ ತಾಯಿ ವೃತ್ತಿನಿರತರಾಗಿರುತ್ತಾರೆ. ಅವನನ್ನು ಒಂದು ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸುತ್ತಿರುತ್ತಾರೆ. ಆತನ ಕಡೆ ಹೆಚ್ಚು ಗಮನ ವಹಿಸದೆ ಅವನ ವರ್ತನೆ ಎಲ್ಲರಿಗೂ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಅವನಲ್ಲಿ ನೈತಿಕ ಮೌಲ್ಯಗಳಿಲ್ಲದೆ ಗೌರವ ಗುಣಗಳಾಗಲಿ ಒಳ್ಳೆಯ ಸಂಸ್ಕಾರವಾಗಲಿ ಇರಲಿಲ್ಲ. ಪ್ರತಿದಿನ ನಿರಂತರವಾಗಿ ಅವನ ಅಶಿಸ್ತಿನ ಬಗ್ಗೆ ದೂರುಗಳು ಬರುತ್ತಿದ್ದವು. ಅವನ ಈ ವರ್ತನೆಯಿಂದ ಬೇಸತ್ತ ದಂಪತಿ ಮಗನ ನಡವಳಿಕೆ ಬಗೆಗೆ ತಮ್ಮ ಸಹೋದ್ಯೋಗಿಗಳೊಂದಿಗೆ ಮಾತನಾಡಿದಾಗ ಅವರು ನಿಮ್ಮ ಮಗನನ್ನು ಒಬ್ಬ ಮನೋವೈದ್ಯರಲ್ಲಿಗೆ ಕರೆದುಕೊಂಡು ಹೋಗುವಂತೆ ಸೂಚಿಸುತ್ತಾರೆ. ಆ ದಂಪತಿ ಮನೋವೈದ್ಯರನ್ನು ಭೇಟಿಯಾಗುತ್ತಾರೆ. ಆಗ ಮನೋವೈದ್ಯರು ಹುಡುಗನೊಂದಿಗೆ ಮಾತನಾಡಿದಾಗ ಹುಡುಗನ ನಡವಳಿಕೆಗೆ ಅವನ ಮನೆಯ ಸುತ್ತಲಿನ ವಾತಾವರಣ ಮತ್ತು ಆತ ವಿದ್ಯಾಭ್ಯಾಸ ಮಾಡುತ್ತಿರುವ ಖಾಸಗಿ ಶಾಲೆಯ ವಾತಾವರಣ ಕಾರಣ ಎಂಬುದು ತಿಳಿಯುತ್ತದೆ. ಆಗ ಆ ಮನೋವೈದ್ಯರು ದಂಪತಿಗೆ ನಿಮ್ಮ ಮಗನ ನಡವಳಿಕೆಯಲ್ಲಿ ಬದಲಾವಣೆ ತರಬೇಕೆಂದರೆ ನೀವು ಅವನ ಶಾಲೆ ಮತ್ತು ಮನೆಯ ಪರಿಸರ ಬದಲಾಯಿಸಬೇಕೆಂಬ ಸಲಹೆ ನೀಡುತ್ತಾರೆ. ಹೀಗೆ ಒಂದು ದಿನ ಆ ದಂಪತಿ ತಮ್ಮ ಸಹೋದ್ಯೋಗಿ ರಮೇಶ್ ರವರ ಮಗನಾದ ವಿನಯ್ನ ಹುಟ್ಟುಹಬ್ಬಕ್ಕೆಂದು ಅವರ ಮನೆಗೆ ಹೋದಾಗ ಆತನ ಇಬ್ಬರು ಸ್ನೇಹಿತರು ಸೇರಿರುತ್ತಾರೆ. ಅವರು ತಮ್ಮ ಪಾಡಿಗೆ ತಾವು ಅವರ ಶಾಲೆಯಲ್ಲಿ ಪಠ್ಯದ ವಿಷಯವಾಗಿ 9DVRನಲ್ಲಿ ನೋಡಿದ ವಿಷಯದ ಬಗ್ಗೆ ಹಾಗೂ ತಮ್ಮ ಶಾಲೆಯಲ್ಲಿ ಪ್ರತಿದಿನ ಏಕಲವ್ಯ ನೃತ್ಯ ರೂಪಕದ ಮೂಲಕ ಹೇಳಿಕೊಡಲಾಗುವ, ಅಂದರೆ ಭಾರತದ ನಕ್ಷೆ, ಭಾರತದ ನೆರೆಹೊರೆ ರಾಷ್ಟ್ರಗಳು, ಕರ್ನಾಟಕದ ಜಿಲ್ಲೆಗಳು, ಕಾಗುಣಿತ, ಅಕ್ಷರಮಾಲೆ, ಹಿಂದಿ ಕಾಗುಣಿತ, ಇಂಗ್ಲಿಷ್ ಫೊನೆಟಿಕ್ಸ್ ಬಗೆಗೆ ಮಾತನಾಡುತ್ತಿರುತ್ತಾರೆ. ಇದನ್ನು ಗಮನಿಸಿದ ಪ್ರವೀಣನ ತಂದೆ ಆ ಮಕ್ಕಳಿಗೆ
ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಎಂದು ವಿಚಾರಿಸಿದಾಗ ತಿಳಿಯುತ್ತದೆ ಆ ಮಕ್ಕಳು ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿಗಳು ಎಂದು. ಇದು ಶಿಕ್ಷಣ ತಜ್ಞರಾದ ಶ್ರೀಯುತ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ರವರು ಸಂಸ್ಥಾಪಕ ಅಧ್ಯಕ್ಷರ ಕನಸಿನ ಕೂಸಾದ ಶಾಲೆ. ಇದು 1992ರಲ್ಲಿ ಸ್ಥಾಪನೆಯಾಗಿದ್ದು, ಸೇವಾ ಮನೋಭಾವನೆ ಹೊಂದಿರುವ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ತುಮಕೂರಿನ ಪ್ರತಿಷ್ಠಿತ ಸಂಸ್ಥೆ ಎಂಬುದು ತಿಳಿಯುತ್ತದೆ. ಆಗ ಪ್ರವೀಣನ ತಂದೆ ಆ ಮಕ್ಕಳನ್ನು ಅಭಿನಂದಿಸಿದರು. ಹೀಗೆ ಒಮ್ಮೆ ಪ್ರವೀಣನ ತಂದೆ ಪಾರ್ಕ್ನಲ್ಲಿ ವಾಕ್ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ವೃದ್ಧರೊಬ್ಬರು ಸುಸ್ತಾಗಿ ಬೀಳುತ್ತಿರುವಾಗ ಕೆಲವು ಮಕ್ಕಳು ಬಂದು ಆ ವೃದ್ಧರನ್ನು ಕೂರಿಸಿ ನೀರು ಕುಡಿಸಿ ಅವರ ಶಾಲೆಯಲ್ಲಿ ಹೇಳಿಕೊಟ್ಟಿರುವ ಪ್ರಥಮ ಚಿಕಿತ್ಸೆ ನೀಡುವುದರ ಬಗೆಗೆ ಮಾತನಾಡುತ್ತಾ ಆ ವೃದ್ಧರನ್ನು ಉಪಚರಿಸಿದ ರೀತಿ ನೋಡಿ ಈ ಮಕ್ಕಳು ಎಷ್ಟೊಂದು ವಿಷಯ ತಿಳಿದುಕೊಂಡಿದ್ದಾರೆ ಎಂದು ಮಕ್ಕಳನ್ನು ವಿಚಾರಿಸಿದಾಗ ಅವರು ನಾವೆಲ್ಲ ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿಗಳು ಎಂದು ಹೇಳುತ್ತಾರೆ. ಮೇಲಿನ ಘಟನೆಗಳಿಂದ ಪ್ರೇರಿತರಾದ ಪ್ರವೀಣನ ತಂದೆ ತಾಯಿ ಕೆಲಸ ಮುಗಿಸಿ ಸೇಕ್ರೆಡ್ ಹಾರ್ಟ್ ಶಾಲೆಯ ಹತ್ತಿರ ಬರುತ್ತಾರೆ. ಆಗ ಶಾಲೆ ಬಿಡುವ ಸಮಯವಾಗಿರುತ್ತದೆ. ಪ್ರವೀಣನ ತಂದೆ ಕೆಲ ಪೋಷಕರನ್ನು ವಿಚಾರಿಸಿದಾಗ ಈ ಶಾಲೆ ಕಲಿಕೆಗೆ ಉತ್ತಮ ವಾತಾವರಣ ಕಲ್ಪಿಸುವ ಆಧುನಿಕ ತಂತ್ರಜ್ಞಾನ ಬಳಸಿ ವೈಜ್ಞಾನಿಕ ಮನೋಭಾವ ಮೂಡುವಂತೆ ಪ್ರೇರೇಪಿಸುತ್ತಿರುವ ಸಂಸ್ಥೆಯಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಸ್ಕಾರಯುತ ಶಿಕ್ಷಣ, ಸಮಯ ಪಾಲನೆಗೆ ಹೆಚ್ಚು ಮಹತ್ವ ನೀಡುವುದನ್ನು ಕಲಿಸಿಕೊಡುತ್ತಾರೆ. ಕೇವಲ ಪಠ್ಯಪುಸ್ತಕದ ವಿಷಯಗಳಿಗಷ್ಟೇ ಸೀಮಿತವಾಗಿರದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಉತ್ತಮ ವಾತಾವರಣ ಕಲ್ಪಿಸಿ ಹೊಸ ವಿಷಯಗಳಲ್ಲಿ ಆಸಕ್ತಿ ಮೂಡುವಂತೆ ಮಾಡಲು ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ರವರು ಅವಿರತ ಪರಿಶ್ರಮ ಪಡುತ್ತಿದ್ದಾರೆ ಎಂಬುದನ್ನು ತಿಳಿಸುತ್ತಾರೆ. ಈ ವಿಷಯ ತಿಳಿದ ಪ್ರವೀಣನ ತಂದೆ ತಾಯಿ ಅವನನ್ನು ಸೇಕ್ರೆಡ್ ಹಾರ್ಟ್ ಶಾಲೆಗೆ ದಾಖಲು ಮಾಡಲು ಬರುತ್ತಾರೆ. ಆ ಸಮಯದಲ್ಲಿ ಅಧ್ಯಕ್ಷರನ್ನು ಭೇಟಿಯಾಗುತ್ತಾರೆ. ಶಾಲೆಯ ಅಧ್ಯಕ್ಷರು ಪೋಷಕರೊಂದಿಗೆ ಮಾತನಾಡುತ್ತಾ ನೀವು ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹಾಗೆ ಮಕ್ಕಳು ನಮ್ಮನ್ನು ಅನುಸರಿಸುತ್ತಾರೆ ಮತ್ತು ಅವರು ನಾವು ಮಾಡುವುದೆಲ್ಲವನ್ನೂ ಉತ್ಪ್ರೇಕ್ಷೆ ಮಾಡುತ್ತಾರೆ. ಹಾಗಾಗಿ ಮಕ್ಕಳೊಂದಿಗೆ ನಾವು ಉತ್ತಮವಾಗಿ ನಡೆದುಕೊಳ್ಳಬೇಕು. ನಾವು ಸರಿಯಾದ ಪರಿಸರ ನಿರ್ಮಿಸಬೇಕು. ಸಂತೋಷ, ಪ್ರೀತಿ, ಕಾಳಜಿ, ಶಿಸ್ತುಗಳನ್ನು ಮನೆಯಲ್ಲಿ ಹೇಳಿಕೊಡಬೇಕು. ಬಹಳಷ್ಟು ಮಕ್ಕಳು ತಮ್ಮ ನಡವಳಿಕೆಗಳಲ್ಲಿ ನಾವು ಹೇಳುವುದನ್ನು ಮಾಡುವುದು ಕಡಿಮೆ. ವಾಸ್ತವದಲ್ಲಿ ಅವರು ಗ್ರಹಿಸುವುದು ನಾವು ಹೇಳುವುದನ್ನಲ್ಲ, ಮಾಡುವುದನ್ನು. ದೊಡ್ಡವರನ್ನು ಅನುಕರಿಸುವುದೇ ಅವರ ಮೊದಲ ಮತ್ತು ಸುಲಭ ಆಯ್ಕೆ. ಆದ್ದರಿಂದ ಮನೆಯಲ್ಲಿ ಮಕ್ಕಳಿಗೆ ಜವಾಬ್ದಾರಿ ನೀಡಬೇಕು. ಸಣ್ಣ ಪುಟ್ಟ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು. ನಾವು ಕೆಲ ಸಮಯ ನಮ್ಮ ಮಕ್ಕಳೊಂದಿಗೆ ಕಳೆಯಬೇಕು. ಬುದ್ಧಿಶಕ್ತಿ ಸಕ್ರಿಯವಾಗುವಂತೆ ನೋಡಿಕೊಳ್ಳಬೇಕು. ಸಮಾಜದ ಕೆಟ್ಟ ಪ್ರಭಾವಗಳಿಂದ ದೂರವಿಡಬೇಕು. ಮನೆಯಲ್ಲಿ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವುದನ್ನು ಹೇಳಿಕೊಡಿ. ಮಗುವಿಗೆ ಶಿಕ್ಷೆ ಕೊಡದೆ ಪ್ರೀತಿಯಿಂದ ಅವನ ವರ್ತನೆಯನ್ನು ಬದಲಾಯಿಸಿ ಅವರಿಗೆ ಯೋಚಿಸಲು, ಗಮನಿಸಲು, ಬುದ್ಧಿವಂತಿಕೆಯನ್ನು ಬಳಸಲು ಅವಕಾಶ ಮಾಡಿಕೊಡಿ ಎಂದರು. ಅಧ್ಯಕ್ಷರು ಹೇಳುವಂತೆ ಮನುಷ್ಯ ಮೂಲಭೂತವಾಗಿ ತಿಳಿದುಕೊಳ್ಳಬೇಕಾದ ಬುದ್ಧಿ, ವಿವೇಕ, ಸಂಸ್ಕಾರ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ, ಮಾನವೀಯ ಮೌಲ್ಯಗಳು ಕಣ್ಮರೆಯಾಗಿ ಕೇವಲ ಪರೀಕ್ಷೆ, ಅಂಕ, ಪದವಿ, ಅರ್ಹತೆ, ಪ್ರತಿಷ್ಠೆಗಷ್ಟೇ ಸೀಮಿತವಾಗಿದೆ. ವಿದ್ಯೆ ಪಡೆದಷ್ಟು ಮನುಷ್ಯನು ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲವೆಂದು ತಿಳಿಯುವವನಾಗಬೇಕು. ಕಲಿಕೆ ನಿರಂತರವಾಗಿರಬೇಕು. ಆದರೆ ಇಂದಿನ ದಿನಗಳಲ್ಲಿ ಸೀಮಿತ ಔಪಚಾರಿಕ, ಅಕ್ಷರ, ಅಂಕ, ನಿರ್ದಿಷ್ಟ ಪಠ್ಯಕ್ರಮ, ಶಿಕ್ಷಣದ ಪದವಿಗಳನ್ನು ಪಡೆದು ಅಹಂ ಬ್ರಹ್ಮಾಸ್ಮಿಯ ಮೂಲಕ ಕೇವಲ ನಿರ್ದಿಷ್ಟ ಔಪಚಾರಿಕ ಶಿಕ್ಷಣದಿಂದ ಸರ್ವಾಂತರ್ಯಾಮಿ ಎನ್ನುವಂತೆ ನಿಜವಾದ ಶಿಕ್ಷಣದಿಂದ ರೂಢಿಸಿಕೊಳ್ಳಬೇಕಾದ
ವಿವೇಕ ಸಂಸ್ಕಾರಗಳನ್ನು ಅರಿಯದೆ ಗುರು ಹಿರಿಯರನ್ನು ಗೌರವಿಸದೆ ಮೂಲ ಸಂಸ್ಕೃತಿಯನ್ನು ಅನುಸರಿಸದೆ ಅಹಂ ಗುಂಗಿನಲ್ಲಿ ತೇಲುತ್ತಿದ್ದಾರೆ. ನೈಜ ಶಿಕ್ಷಣದ ಪರಿಕಲ್ಪನೆಯನ್ನು ವಿದ್ಯಾವಂತರುಗಳು ಇಂದು ಅರ್ಥೈಸಿಕೊಳ್ಳಬೇಕಾಗಿದೆ ಎಂಬುದನ್ನು ತಿಳಿಸುತ್ತಾರೆ. ನಂತರ ಪ್ರವೀಣನ ತಂದೆ ತಾಯಿ ಅವನನ್ನು ಸೇಕ್ರೆಡ್ ಹಾರ್ಟ್ ಶಾಲೆಗೆ ದಾಖಲು ಮಾಡುತ್ತಾರೆ. ಮೊದಲ ದಿನ ಪ್ರವೀಣ ಶಾಲೆಗೆ ಬರುತ್ತಾನೆ. ಅಲ್ಲಿನ ವಿದ್ಯಾರ್ಥಿಗಳು ಹೇಗೆ ಶಿಸ್ತಿನಿಂದ ಸರತಿ ಸಾಲಿನಲ್ಲಿ ಹೋಗುವುದು, ಹೊಸ ವಿಷಯಗಳ ಬಗೆಗೆ ಮಾತನಾಡುವುದನ್ನು ಗಮನಿಸುತ್ತಾ ಕುತೂಹಲ ಭರಿತನಾಗಿ ನೋಡುತ್ತಿರುತ್ತಾನೆ. ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬರುವುದು, ಶಿಸ್ತಿನ ಸಿಪಾಯಿಗಳಂತೆ ಸಮವಸ್ತ್ರ ಧರಿಸಿ ಪಾಲಿಷ್ ಮಾಡಿದ ಶೂ, ಇಸ್ತ್ರಿ ಮಾಡಿದ ಬಟ್ಟೆ ಹಾಕಿಕೊಂಡು ಬರುವುದನ್ನು ಗಮನಿಸುತ್ತಾನೆ. ಆದರೆ ಪ್ರವೀಣ ಮಾತ್ರ ಮೊದಲು ಶಾಲೆಗೆ ಸರಿಯಾಗಿ ಬರುತ್ತಿರಲಿಲ್ಲ. ಅಸ್ತವ್ಯಸ್ತವಾದ ಸಮವಸ್ತ್ರ, ಪಾಲಿಷ್ ಮಾಡದ ಶೂ ಇವೆಲ್ಲವೂ ಅವನ ಅನಾಗರಿಕತೆಯನ್ನು ತೋರಿಸುತ್ತಿತ್ತು. ಇದೆಲ್ಲವನ್ನು ಗಮನಿಸಿದ ಶಿಕ್ಷಕರು ಇವನನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕೆಂದು ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಪ್ರವೀಣನ ಮನೆಯ ಪರಿಸ್ಥಿತಿ ಅರಿಯಲು ಮತ್ತು ಅವನ ಈ ವರ್ತನೆಗೆ ಕಾರಣ ತಿಳಿಯಲು ಆತನ ಮನೆಗೆ ಭೇಟಿ ನೀಡುತ್ತಾರೆ. ಇಲ್ಲಿ ಗಮನಿಸಬೇಕಾದದ್ದು ಸೇಕ್ರೆಡ್ ಹಾರ್ಟ್ ಶಾಲೆಯ ಮತ್ತೊಂದು ವಿಶೇಷತೆ ಎಂದರೆ ವರ್ಷಕ್ಕೆ 2 ಬಾರಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುವುದು. ಕಾರಣ, ಸಂಸ್ಥೆಯ ಅಧ್ಯಕ್ಷರು ಹೇಳುವಂತೆ ಸಂಸ್ಕಾರಯುತ ಶಿಕ್ಷಣ ಮನೆಯಿಂದಲೇ ಪ್ರಾರಂಭವಾಗಬೇಕು. ಆದ್ದರಿಂದ ವಿದ್ಯಾರ್ಥಿಗಳು ಮನೆಯಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಎಂಬುದನ್ನು ತಿಳಿಸಬೇಕು. ಸಂಸ್ಥೆಯ ಅಧ್ಯಕ್ಷರು ತಮ್ಮ ನಮಸ್ಕಾರ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ದೇವರ ಭಯವೇ ಜ್ಞಾನದ ಆರಂಭ. ದೇವರು, ಹಿರಿಯರು, ಗುರುಗಳ ಬಗ್ಗೆ ಗೌರವ ಕುಟುಂಬದಲ್ಲಿರಬೇಕಾಗುತ್ತದೆ. ಕೂಡಿ ಪ್ರಾರ್ಥಿಸುವ ಕುಟುಂಬ ಕೂಡಿ ಬಾಳುತ್ತದೆ. ಸತ್ಕರ್ಮಕ್ಕೆ ಫಲ ಖಂಡಿತ ಸಿಗುತ್ತದೆ. ಸದಾಚಾರ, ಸಚ್ಚಿಂತನೆ, ನಂಬಿಕೆ, ಸದಾಶಯ, ಮಾನವೀಯ ಮೌಲ್ಯ ಇವೆಲ್ಲವನ್ನು ಮಕ್ಕಳಿಗೆ ಸದಾ ಆಚರಿಸುತ್ತಾ ತೋರಿಸುತ್ತಲೇ ಇರಬೇಕು. ಇದುವೇ ಸಂಸ್ಕಾರ. ಸಂಸ್ಕಾರರಹಿತ ಶಿಕ್ಷಣ ಅಪಾಯಕಾರಿ. ಮಕ್ಕಳಿಗೆ ಸಂಸ್ಕಾರ ನೀಡುವ ಜವಾಬ್ದಾರಿ ಪೋಷಕರದ್ದೇ ಆಗಿದೆ. ಶಾಲೆಗಳಲ್ಲಿ ಅದನ್ನು ಬೋಧನೆ ಮಾಡುತ್ತಾರೆ, ಆದರೆ ಆಚರಣೆಗೆ ತರುವುದು ಪೋಷಕರ ಜವಾಬ್ದಾರಿ. ಕುಟುಂಬ ಎಂದರೆ ತಂದೆ, ತಾಯಿ ಮತ್ತು ಮಕ್ಕಳು ಒಟ್ಟಾಗಿ ಸೇರಿ ಶಾಂತಿಯುತ, ಆನಂದಮಯ, ಸೌಹಾರ್ದಯುತ ಜೀವನ ನಡೆಸುವುದು ಎಂದು ತಿಳಿಸಿದ್ದಾರೆ. ಹೀಗೆ ಶಿಕ್ಷಕರು ಪ್ರವೀಣನ ಮನೆಗೆ ಭೇಟಿ ನೀಡಿದಾಗ ಆತ ಹಲ್ಲು ಉಜ್ಜದೆ, ಸ್ನಾನ ಮಾಡದೆ, ತಿಂಡಿ ತಿಂದು ತಟ್ಟೆ ಅಲ್ಲೇ ಬಿಟ್ಟಿರುತ್ತಾನೆ. ಹಾಸಿಗೆ ಮೇಲಿನ ಬೆಡ್ಶೀಟ್ ಮಡಚಿರುವುದಿಲ್ಲ. ಶೂ ಎಲ್ಲೆಂದರಲ್ಲಿ ಎಸೆದಿರುತ್ತಾನೆ. ತನ್ನ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿರುವುದಿಲ್ಲ. ಸಮವಸ್ತ್ರ ಎಲ್ಲೆಂದರಲ್ಲಿ ಎಸೆದಿರುತ್ತಾನೆ. ಇದೆಲ್ಲವನ್ನು ನೋಡಿದ ಶಿಕ್ಷಕರು ಆತನ ತಂದೆ ತಾಯಿಯಲ್ಲಿ ಪ್ರವೀಣನ ಬಗೆಗೆ ವಿಚಾರಿಸುತ್ತಾರೆ. ಆಗ ಆತನ ತಂದೆ ತಾಯಿ ತಮ್ಮ ಮಗ ಸರಿಯಾದ ಸಮಯಕ್ಕೆ ಏಳುವುದಿಲ್ಲ, ಶಿಸ್ತಿನಿಂದ ಇರುವುದಿಲ್ಲ, ಓದುವುದು ಬರೆಯುವುದರಲ್ಲಿ ಆಸಕ್ತಿ ಇಲ್ಲ, ಅವನ ತಪ್ಪು ಹೇಳಿದರೆ ಕೋಪ ಮಾಡಿಕೊಳ್ಳುತ್ತಾನೆ, ಊಟ ಸರಿಯಾಗಿ ತಿನ್ನದೆ ವೇಸ್ಟ್ ಮಾಡುತ್ತಾನೆ, ದೇವರ ಪ್ರಾರ್ಥನೆ ಮಾಡುವುದಿಲ್ಲ ಎಂಬುದನ್ನು ತಿಳಿಸುತ್ತಾರೆ. ಅಂದರೆ ನಾವು ಇಲ್ಲಿ ಗಮನಿಸಬೇಕಾದದ್ದು ಆರೋಗ್ಯಕರ ಅಭ್ಯಾಸ ಹವ್ಯಾಸಗಳಿಗೆ ಮೊದಲ ಪ್ರೇರಣೆ ಪೋಷಣೆ ದೊರಕಬೇಕಾದದ್ದು ಮನೆ ಮಂದಿಯಿಂದಲೇ. ಮೊಬೈಲ್ ಫೋನ್, ಟಿವಿ ರಿಮೋಟುಗಳನ್ನು ತಾವು ಹಿಡಿದುಕೊಂಡು ಮಕ್ಕಳ ಕೈಲಿ ಪುಸ್ತಕವಿರಲಿ ಎಂದು ಬಯಸುವುದು ನಿರರ್ಥಕ. ಮಕ್ಕಳಿಗೆ ಸಂಸ್ಕಾರ, ಹೊಣೆಗಾರಿಕೆ ಮತ್ತು ಆತ್ಮವಿಶ್ವಾಸವನ್ನು ಬಿತ್ತಬೇಕಾದ ಮೊದಲ ಪ್ರಶಸ್ತ ಜಾಗವೇ ಮನೆ. ಬಾಂಧವ್ಯದ ಹಿಗ್ಗು ಮತ್ತು ಗುರು ಹಿರಿಯರೆಡೆಗಿನ ಸನ್ನಡತೆಯ ಮಾದರಿಗಳು ಒಡಮೂಡಬೇಕಾದದ್ದು ಅಲ್ಲಿಯೇ. ನಮ್ಮ ಹಿರಿಯರಿಂದ ಬಂದಿರುವ ಅದೆಷ್ಟೋ ಜೀವನ ಮೌಲ್ಯಗಳಿದ್ದು ಅದು ದಿನನಿತ್ಯ ಮುಂಜಾನೆಯಿಂದ ರಾತ್ರಿಯವರೆಗೆ ಮಾಡುವ ಕೆಲಸಗಳಲ್ಲಿ, ಆಡುವ ಮಾತಿನಲ್ಲಿ, ನಡೆಯಲ್ಲಿ ಹಾಸುವಕ್ಕಾಗಿರುವಂತೆ ಎಚ್ಚರ ವಹಿಸಬೇಕು.
ನಮ್ಮದು ಯಾವುದೇ ಧರ್ಮ ಇರಲಿ, ಅದರಲ್ಲಿ ಮಾನವೀಯ ಗುಣಗಳಿವೆ. ನೆರೆಹೊರೆಯವರಲ್ಲಿ ಅನ್ಯೋನ್ಯತೆ, ಪರಸ್ಪರ ಸಹಕಾರ, ಗೌರವಿಸುವುದು, ಆನಂದ ಹಂಚಿಕೊಳ್ಳುವುದು, ಕಷ್ಟದಲ್ಲಿ ಸಹಾಯ ಇತ್ಯಾದಿ ಇವೇ ಸಂಸ್ಕಾರಗಳು. ನಂತರ ಶಿಕ್ಷಕರು ಪ್ರವೀಣನನ್ನು ಪ್ರೀತಿಯಿಂದ ಮಾತನಾಡಿಸಿ ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವನ ಈ ವರ್ತನೆಗೆ ಕಾರಣ ಕೇಳುತ್ತಾರೆ. ಆಗ ಪ್ರವೀಣ ಹಿಂದೆ ಓದುತ್ತಿದ್ದ ಶಾಲೆಯಲ್ಲಿ ಅವನಿಗಿದ್ದ ಸ್ನೇಹಿತರ ಬಳಗದ ಸಹವಾಸದಿಂದ ಅವನೊಬ್ಬ ಅನಾಗರಿಕತೆಯಂತೆ ವರ್ತಿಸುತ್ತಿದ್ದ. ಇದರಿಂದ ಯಾವುದೇ ವಿಷಯಗಳಲ್ಲಿ ಆತನಿಗೆ ಅವಕಾಶ ನೀಡುತ್ತಿರಲಿಲ್ಲ. ಯಾವಾಗಲೂ ಬೈಸಿಕೊಳ್ಳುತ್ತಿದ್ದ, ಹೊಡೆಸಿಕೊಳ್ಳುತ್ತಿದ್ದ, ನಿನಗೆ ಏನೂ ಗೊತ್ತಿಲ್ಲ ಎಂಬ ನಿಂದನೆಗೆ ಒಳಗಾಗುತ್ತಿದ್ದ. ಆದ್ದರಿಂದ ಅವನಿಗೆ ಶಾಲೆಯಲ್ಲಿ ಓದುವುದರಲ್ಲಿ, ಬರೆಯುವುದರಲ್ಲಿ, ಏನಾದರೂ ಕಲಿಯುವುದರಲ್ಲಿ ಆಸಕ್ತಿ ಇರಲಿಲ್ಲ. ಇವೆಲ್ಲ ಪ್ರವೀಣನ ಪಾಲಿಗೆ ತೊಂದರೆಗಳಾಗಿ ಪರಿಣಮಿಸಿದ್ದವು. ಆದ್ದರಿಂದ ಅವನು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದ. ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ತಿಳಿ ಹೇಳಿ ಮತ್ತೆ ಆ ತಪ್ಪು ಮಾಡದಿರುವಂತೆ ನಿಗಾ ವಹಿಸಬೇಕು. ಇಲ್ಲಿ ಮಕ್ಕಳ ಶಿಕ್ಷಣ ಯಶಸ್ಸಿನಲ್ಲಿ ಶಾಲೆ ಮತ್ತು ಸಮಾಜ ಪ್ರಮುಖ ಪಾತ್ರ ವಹಿಸುತ್ತವೆ. ಶಾಲೆಯು ಮಗುವನ್ನು ಸಾಮಾಜೀಕರಣಗೊಳಿಸುವ ಒಂದು ಅಂಗವಾಗಿದೆ. ಶಾಲೆಯು ಮಗುವಿಗೆ ಸಮಾಜದಲ್ಲಿ ಸಾಂಘಿಕವಾಗಿ ಬದುಕುವ ರೀತಿಯನ್ನು ತಿಳಿಸಿಕೊಡುತ್ತದೆ. ಎಲ್ಲ ಮಕ್ಕಳಿಗೂ ಶಾಲೆ ಮತ್ತು ಸಮಾಜ ಬಾಹ್ಯ ಅಭಿಪ್ರೇರಣೆಯನ್ನು ನೀಡಬೇಕು. ಶಿಕ್ಷಕರು ತಮ್ಮ ಕ್ರಿಯಾಶೀಲತೆಯಿಂದ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಲು ಕ್ರಿಯಾತ್ಮಕ ಪದ್ಧತಿಗಳನ್ನು ಬೋಧನೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಮಕ್ಕಳಿಗೆ ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿಯನ್ನು ಶಿಕ್ಷಕರೇ ನೀಡಬೇಕಾಗುತ್ತದೆ. ಭಯವು ನಿವಾರಣೆಯಾದಾಗ ಕುತೂಹಲ ಮತ್ತು ಸೃಜನಶೀಲತೆಗಳು ಕಾರ್ಯೋನ್ಮುಖವಾಗುತ್ತವೆ. ಆದರೆ ನಾವು ಮಕ್ಕಳಲ್ಲಿ ಪರೀಕ್ಷೆಯ ಭಯ, ಅನಾರೋಗ್ಯದ ಭಯ, ಬೀಳುವ ಭಯವನ್ನು ಅವರ ಎದೆಯಲ್ಲಿ ಮೂಡಿಸುತ್ತಿರುತ್ತೇವೆ. ಅವರಲ್ಲಿ ಭಯವಿರುವಾಗ ಸೃಜನಶೀಲತೆ ಬೆಳೆಯಲು ಸಾಧ್ಯವಿಲ್ಲ. ಈ ಎಲ್ಲ ವಿಷಯಗಳನ್ನು ತಿಳಿದ ಸೇಕ್ರೆಡ್ ಹಾರ್ಟ್ ಶಾಲೆಯ ಶಿಕ್ಷಕರು ಆತನ ಸಮಸ್ಯೆಯನ್ನು ಅರಿತು ಪರಿಹಾರ ಸೂಚಿಸಲು ಮುಂದಾಗುತ್ತಾರೆ. ಮೊದಲು ಪ್ರವೀಣನಿಗೆ ಮನೆಯಲ್ಲಿ ಶಿಸ್ತು, ಸಮಯ ಪಾಲನೆ ಬೆಳೆಸಿಕೊಳ್ಳುವುದನ್ನು ಹೇಳಿಕೊಡುತ್ತಾರೆ. ಅಂದರೆ ಸಂಸ್ಥೆಯ ಅಧ್ಯಕ್ಷರು ಹೇಳುವಂತೆ ಮಕ್ಕಳು ಮನೆಯಲ್ಲೇ ಮೊದಲು ಸಂಸ್ಕಾರ ಕಲಿಯಬೇಕು. ಮಕ್ಕಳಿಗೆ ಬಾಲ್ಯದ ಬದುಕಿನಲ್ಲಿ ಸಂಸ್ಕಾರದ ಬಗೆಗೆ ತಿಳಿ ಹೇಳಿದಾಗ ಅವರು ಸತ್ಪ್ರಜೆಗಳಾಗುತ್ತಾರೆ. ಬೆಳಗ್ಗೆ ಸಂಜೆ ದೇವರ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಯ ಆಶೀರ್ವಾದ ಪಡೆಯಬೇಕು. ದಿನಕ್ಕೆ 2 ಬಾರಿ ಹಲ್ಲು ಉಜ್ಜುವುದು, ದಿನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವುದು, ಬೇಗ ಮಲಗಿ ಬೇಗ ಏಳುವುದು, ವೇಳಾಪಟ್ಟಿ ತಯಾರಿಸಿ ಅದರಂತೆ ಓದುವ, ಬರೆಯುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವುದು, ಅಂದರೆ ತನ್ನ ಪುಸ್ತಕಗಳನ್ನು ಸರಿಯಾಗಿ ಟೇಬಲ್ ಮೇಲೆ ಜೋಡಿಸಿಕೊಳ್ಳುವುದು, ಓದುವ, ಬರೆಯುವ ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಬ್ಯಾಗ್ನಲ್ಲಿ ಜೋಡಿಸುವುದು, ತನ್ನ ಶೂ, ಸಾಕ್ಸ್, ಸಮವಸ್ತ್ರಗಳನ್ನು ತೊಳೆದುಕೊಳ್ಳುವುದು, ತನ್ನ ಬಟ್ಟೆ ಇಸ್ತ್ರಿ ಮಾಡಿಕೊಳ್ಳುವುದು, ತಾನು ಮಲಗುವ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಮೇಲಿನ ಬೆಡ್ಶೀಟ್ ದಿಂಬುಗಳನ್ನು ಸರಿಯಾಗಿ ಮಡಚಿ ಇಡುವುದು, ಹಾಗೇ ತಾನು ಊಟ ಮಾಡಿದ ತಟ್ಟೆಯನ್ನು ತಾನೇ ತೊಳೆಯುವುದು ಮುಂತಾದ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಆತನನ್ನು ಸ್ವಾವಲಂಬಿಯಾಗಿಸಲು ಪ್ರಯತ್ನಿಸಲಾಯಿತು. ಪೋಷಕರಿಗೆ ಸಣ್ಣ ಪುಟ್ಟ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವ, ತನ್ನ ವ್ಯಾಪ್ತಿಯ ಕೆಲಸ ತಾನೇ ಮಾಡಿಕೊಳ್ಳುವಂತೆ ತಿಳಿಸುತ್ತಾರೆ. ಹಾಗೆ ಆತನ ಪೋಷಕರೊಂದಿಗೆ ಮಾತನಾಡಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ತರಿಸಿ ಪ್ರತಿದಿನ ಆತ ಓದುವುದು, ಮುಖ್ಯಾಂಶಗಳನ್ನು ಪಟ್ಟಿ ಮಾಡುವ ಅಭ್ಯಾಸ ಮಾಡಿಕೊಳ್ಳುವಂತೆ ತಿಳಿಸಲಾಯಿತು. ಪ್ರತಿಯೊಂದು ಮಗುವು ವಿಭಿನ್ನ ಮತ್ತು ವಿಶೇಷವಾಗಿರುತ್ತವೆ. ಈಗಿನ ಮಕ್ಕಳು ಬಹಳ ಸೂಕ್ಷ್ಮ. ಅವರು ಸೋತರೆ ನೀವೇ ಆಸರೆಯಾಗಬೇಕು, ಮನೋಬಲ ನೀಡಬೇಕು, ಅವರ ಗೆಲುವನ್ನು ಹಂಚಿಕೊಳ್ಳಬೇಕು. ಆಗ
ಪೋಷಕರ ನಿರೀಕ್ಷೆ ತಲುಪುವ ಛಲ ಮತ್ತು ಉತ್ಸಾಹ ಎರಡೂ ಬರುತ್ತದೆ. ಗುರಿ ಸಾಧನೆಯ ಹಾದಿಯಲ್ಲಿ ಮಕ್ಕಳ ಮೇಲೆ ಒತ್ತಡ ಹೇರಬಾರದು. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವಂತೆ ಮಾಡುವಲ್ಲಿ ಪೋಷಕರ ಪಾತ್ರವು ಬಹಳ ಮುಖ್ಯ. ಹೀಗೆ ಸೇಕ್ರೆಡ್ ಹಾರ್ಟ್ ಶಾಲೆಯ ಶಿಕ್ಷಕರು ಆಗಾಗ ಪ್ರವೀಣನ ಮನೆಗೆ ಭೇಟಿ ನೀಡಿ ಅವನಿಗೆ ಸಲಹೆ ಸೂಚನೆ ನೀಡುತ್ತಿದ್ದರು. ಅವನ ಪೋಷಕರನ್ನು ಸಂಪರ್ಕಿಸಿ ಅವನಲ್ಲಾಗುತ್ತಿರುವ ಸಕಾರಾತ್ಮಕ ಬದಲಾವಣೆ ಬಗೆಗೆ ತಿಳಿದುಕೊಳ್ಳುತ್ತಿದ್ದರು. ಮಕ್ಕಳು ಶಿಕ್ಷಕರ ನಡೆ, ನುಡಿ, ವಿಚಾರಗಳು, ಮಾತುಗಳು, ಸಂಸ್ಕಾರಗಳು, ನಡವಳಿಕೆಗಳು ಮತ್ತು ಅವರ ಆಸಕ್ತಿ, ಫ್ಯಾಷನ್, ಅಭಿವ್ಯಕ್ತಿ ಮುಂತಾದವುಗಳನ್ನು ಅನುಕರಿಸುತ್ತಾರೆ. ಆದ್ದರಿಂದ ಶಿಕ್ಷಕರು ತಮ್ಮ ಹಂತದಲ್ಲಿಯೂ ಮಗುವನ್ನು ಬೌದ್ಧಿಕವಾಗಿ, ಮಾನಸಿಕವಾಗಿ ತಿದ್ದುವ, ಬುದ್ಧಿ ಹೇಳುವ, ಸರಿದಾರಿಗೆ ತರುವ ಗುರುತರವಾದ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಹಾಗೆಯೇ ಶಾಲಾ ಹಂತದಲ್ಲಿ ಪ್ರವೀಣನಿಗೆ ಮೊದಲು ಆತ ತಪ್ಪದೆ ಶಾಲೆಗೆ ಬರುವಂತೆ ಆತನನ್ನು ಹುರಿದುಂಬಿಸಲಾಯಿತು. ಶಾಲೆಗೆ ಹೊಂದಿಕೊಳ್ಳುವಂತೆ ಮಾಡಲು ಅವನಿಗೆ ಕ್ರೀಡೆಗಳಲ್ಲಿ ಅವಕಾಶ ಕಲ್ಪಿಸಿಕೊಡಲಾಯಿತು. ಆಟದ ಮೂಲಕ ಪಾಠ ಹೇಳಿಕೊಡಲಾಗುತ್ತಿತ್ತು. ಹೆಚ್ಚು ಹೆಚ್ಚು ಆಟಗಳನ್ನು ಆಡಿಸಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲಾಗುತ್ತಿತ್ತು. ಏಕೆಂದರೆ ಆಟದ ಮೂಲಕ ಕಲಿಸಿದಾಗ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತದೆ ಮತ್ತು ವಿದ್ಯಾರ್ಥಿ ಶಾಲೆಗೆ ತಪ್ಪದೆ ಹಾಜರಾಗಲು ಆಸಕ್ತಿ ಮೂಡಿಸುವಂತಹ ಸನ್ನಿವೇಶಗಳನ್ನು ಸೃಷ್ಟಿಸಲಾಯಿತು. ಅಂದರೆ ಅವನು ಶಾಲೆಗೆ ಬಂದಾಗ ಆತ್ಮೀಯವಾಗಿ ಮಾತನಾಡಿಸಿ ಶೂ, ಸಾಕ್ಸ್, ಸಮವಸ್ತ್ರಗಳನ್ನು ಸರಿಯಾಗಿ ಹಾಕಿಕೊಳ್ಳುವಂತೆ ತಿಳಿಸಿಕೊಡಲಾಗುತ್ತಿತ್ತು. ಆತ ಎಲ್ಲರೊಂದಿಗೆ ಗೌರವ ಭಾವದಿಂದ ನಡೆದುಕೊಳ್ಳುವುದನ್ನು ಹೇಳಿಕೊಡಲಾಗುತ್ತಿತ್ತು. ಹಂತ ಹಂತವಾಗಿ ಮೊಬೈಲ್ ಫೋನ್ ಬಳಸುವುದನ್ನು ತಪ್ಪಿಸಲಾಯಿತು. ಈ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಆತನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಆತನಲ್ಲಿ ಹುರುಪು ತುಂಬುವುದು, ತರಗತಿಗಳಲ್ಲಿ ಹೆಚ್ಚು ಹೆಚ್ಚು ಆಟ ಆಡಿಸುವುದರ ಮೂಲಕ ಪಾಠ ಕಲಿಸುವುದು, ಕ್ರೀಡೆಗಳಲ್ಲಿ ಭಾಗವಹಿಸಿ ಸೋಲು ಮತ್ತು ಗೆಲುವು ಎರಡನ್ನೂ ಸ್ವೀಕರಿಸುವ ಗುಣ ಬೆಳೆಸಿಕೊಂಡು ಎಲ್ಲವನ್ನೂ ಎದುರಿಸಿ ತನ್ನ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತೆ ಮಾಡುವುದು, ಗುಂಪು ಆಟಗಳಲ್ಲಿ ಭಾಗವಹಿಸಿ ಪರಸ್ಪರ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳುವುದು. ಬರೀ ಪಾಠವಷ್ಟೇ ಅಲ್ಲದೆ ಆಟೋಟಗಳು, ಸಹಪಠ್ಯಗಳು, ಹೊರಸಂಚಾರಗಳು, ಪ್ರವಾಸಗಳು, ಹಬ್ಬಗಳ ಆಚರಣೆಗಳು ಮತ್ತು ಅವುಗಳ ಮಹತ್ವಗಳು, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು, ಅವುಗಳ ಪರಿಹಾರಗಳು, ದಿಟ್ಟ ಸವಾಲುಗಳು, ಅವುಗಳ ಸರಿದೂಗಿಸುವಿಕೆಗಳ ಬಗ್ಗೆ ಶಿಕ್ಷಕರಾದವರು ಸ್ನೇಹಿತರಂತೆ ಮಾರ್ಗದರ್ಶನ ನೀಡುತ್ತಾ ಮಕ್ಕಳ ಅಭ್ಯುದಯಕ್ಕೆ ಸಹಕಾರ ನೀಡಿ ಮುನ್ನಡೆಸಬೇಕು. ದೀಪವೊಂದು ಉರಿದು ಜಗಕ್ಕೆ ಬೆಳಕ ನೀಡುವಂತೆ ಶಿಕ್ಷಕರಾದವರು ತಮ್ಮ ವಿದ್ಯಾರ್ಥಿಗಳ ಜೀವನದ ಸಂತಸದ ಹಾದಿಗೆ ದಾರಿದೀಪವಾಗಬೇಕು ಎಂಬುದನ್ನು ಶಿಕ್ಷಕರು ಪ್ರವೀಣನ ಬದಲಾವಣೆಗೆ ಬಳಸಿಕೊಂಡರು. ಇಲ್ಲಿ ಗುರುವೇ ಎಲ್ಲ ವಿದ್ಯೆಗಳಿಗೂ ಆಧಾರ. ಆತನನ್ನು ತರಗತಿ ಬೋಧನೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗುವಂತೆ ಅನುಭವ, ಆಲೋಚನೆಗೆ ಆಸ್ಪದವಾಗುವ ಬೋಧನಾ ವಿಧಾನಗಳನ್ನು ಬಳಸಬೇಕು. ಮಕ್ಕಳ ಕುತೂಹಲ, ಆಸಕ್ತಿ, ಸೃಜನಶೀಲತೆಯು ಉದ್ದೀಪನ ಆಗುವ ಕಲಿಕಾ ಚಟುವಟಿಕೆಗಳ ಆಯೋಜನೆಗೆ ಕ್ರಮವಹಿಸಿ ತರಗತಿಯಲ್ಲಿ ಪ್ರತಿ ವಿದ್ಯಾರ್ಥಿಯು ಪಾಠದ ಬಗೆಗೆ ಮಾತನಾಡುವಂತೆ, ಪ್ರಶ್ನಿಸುವಂತೆ ಮಾಡುವುದು. ಆಹಾರ ಸೇರಿದಂತೆ ಎಲ್ಲರಿಗೂ ಎಲ್ಲದಕ್ಕೂ ಗೌರವ ಕೊಡುವುದನ್ನು ಮೊದಲು ಹೇಳಿಕೊಡಬೇಕು. ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ನಡೆಸುವ ಪರಿಹಾರ ಬೋಧನಾ ತರಗತಿಯಲ್ಲಿ ಆತನನ್ನು ಸೇರಿಸಿಕೊಳ್ಳಲಾಯಿತು. ವಿಶೇಷ ಶಿಕ್ಷಕರನ್ನು ಆಯ್ಕೆ ಮಾಡಿ ಪಾಠ ಹೇಳಿಸಲಾಯಿತು. ಶಾಲೆಯಲ್ಲಿ ಸುಲಭವಾಗಿ ಕಲಿಯುವ ಟೆಕ್ನಿಕ್ಗಳನ್ನು ತಿಳಿಸಿಕೊಟ್ಟು ನಲಿಯುತ್ತಾ ಕಲಿಯುವಂತೆ ಮಾಡಿ ಕಲಿಕೆಯಲ್ಲಿ
ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಹೇಳಿಕೊಡಲಾಯಿತು. ಆತ ಕಲಿತ ವಿಷಯಗಳಿಗೆ ಪ್ರತಿದಿನ ಕಲಿಕಾ ಸಾಮಗ್ರಿಗಳಾದ ಪೆನ್ಸಿಲ್, ಪೆನ್ ಇತ್ಯಾದಿಗಳನ್ನು ಗಿಫ್ಟ್ ಕೊಡುವುದರ ಮೂಲಕ ಇನ್ನೂ ಹೆಚ್ಚು ಕಲಿಯಲು ಪ್ರೇರಣೆ ನೀಡಲಾಗುತ್ತಿತ್ತು. ಇನ್ನೊಂದು ವಿಶೇಷವೆಂದರೆ ನೃತ್ಯದ ಮೂಲಕ ಹೇಳಿಕೊಡುವ ಮಾದರಿಗೆ ಸೇಕ್ರೆಡ್ ಹಾರ್ಟ್ ಸ್ಕೂಲ್, ಏಕಲವ್ಯ ಎಜುಕೇಷನ್ ಡ್ಯಾನ್ಸ್ ಸಿರೀಸ್ ಎಂದು ಹೆಸರಿಟ್ಟಿದ್ದು, ಅದರ ಮೂಲಕ ಕನ್ನಡ ಕಾಗುಣಿತ, ಅಕ್ಷರಮಾಲೆ, ಹಿಂದಿ ಕಾಗುಣಿತ, ಭಾರತದ ನಕ್ಷೆ, ಭಾರತದ ರಾಜ್ಯಗಳು, ಕರ್ನಾಟಕದ ಜಿಲ್ಲೆಗಳು, ಇಂಗ್ಲಿಷ್ ಅಕ್ಷರಗಳು, ಮಾದರಿ ಪತ್ರಲೇಖನ ಮುಂತಾದವುಗಳನ್ನು ಹೇಳಿಕೊಡಲಾಗುತ್ತಿತ್ತು. ಶಾಲೆಯಲ್ಲಿ ಮಹಾನ್ ವ್ಯಕ್ತಿಗಳ ಕತೆ ಹೇಳಿ ಆತನಲ್ಲಿ ಆತ್ಮವಿಶ್ವಾಸ ಬೆಳೆಯುವಂತೆ ಮಾಡಲಾಯಿತು. ಪುಸ್ತಕಗಳು ಜೀವನದ ಆತ್ಮಸಂಗಾತಿಗಳು. ಪ್ರತಿಯೊಬ್ಬ ಅಕ್ಷರ ಪ್ರೇಮಿಯ ಜೀವನದಲ್ಲಿ ಕನಿಷ್ಠ ಒಂದು ಪುಸ್ತಕವಾದರೂ ಪ್ರಭಾವ ಬೀರುತ್ತದೆ ಮತ್ತು ಅವನ ಜೀವನದ ದಿಕ್ಕನ್ನು ಉತ್ತಮಗೊಳಿಸುತ್ತದೆ. ಪುಸ್ತಕ ಮತ್ತು ಓದು ಭವಿಷ್ಯಕ್ಕೊಂದು ದಿಕ್ಸೂಚಿ. ಓದುವುದರಿಂದ ಸ್ವಯಂ ಅಭಿವೃದ್ಧಿ, ಸ್ವಯಂ ಶಿಕ್ಷಣ ದೊರೆಯುತ್ತದೆ. ಆದ್ದರಿಂದ ಪ್ರತಿದಿನವೂ ಪುಸ್ತಕದ ದಿನವನ್ನಾಗಿ ಮಾಡಿಕೊಂಡವರ ಬದುಕು ಸುಂದರವಾಗಿರುವುದರ ಉದಾಹರಣೆಗಳನ್ನು ಆತನಿಗೆ ತಿಳಿಸಿಕೊಡಲಾಯಿತು. ಆತ ತಪ್ಪು ಮಾಡಿದಾಗ ದೈಹಿಕ ಶಿಕ್ಷೆ ನೀಡುವ ಬದಲಾಗಿ ಶೈಕ್ಷಣಿಕವಾಗಿ ಆತ ಕಲಿಯುವಂತೆ ಮಾಡುವಂತಹ ಶಿಕ್ಷೆ ನೀಡಲಾಗುತ್ತಿತ್ತು. ಹೇಗೆಂದರೆ 5 ಬಾರಿ ಪತ್ರಲೇಖನ ಬರೆಯುವುದು ಅಥವಾ ಪ್ರಬಂಧ ಬರೆಯುವಂತೆ ಮಾಡಿ ಕಲಿಕೆಗೆ ಪೂರಕವಾಗುವ ಶಿಕ್ಷೆ ನೀಡಲಾಗುತ್ತಿತ್ತು. ಬರವಣಿಗೆ ಉತ್ತಮಗೊಳಿಸಲು ಕಾಪಿ ಪುಸ್ತಕ ಬರೆಸುವುದು, ಅಂದವಾದ ಮಾದರಿ ಬರವಣಿಗೆ ತೋರಿಸಿ ಹಾಗೆ ಬರೆಯುವಂತೆ ಆಸಕ್ತಿ ಮೂಡಿಸಲಾಯಿತು. ಆತ ಕಲಿಕೆಯಲ್ಲಿ ಹಿಂದುಳಿಯಲು ಹಿಂದೆ ಕಲಿತ ಶಾಲೆಯಲ್ಲಿ ಆತನನ್ನು ನಿಂದಿಸಿ ಮಾತನಾಡುವುದು, ಹೀಯಾಳಿಸುವುದು, ಯಾವುದೇ ವಿಷಯದಲ್ಲಿ ಅವಕಾಶ ನೀಡುತ್ತಿರಲಿಲ್ಲ. ಆದ್ದರಿಂದ ಆತ ಕಲಿಕೆಯಲ್ಲಿ ಹಿಂದುಳಿದಿದ್ದ. ಆದರೆ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಆತನಿಗೆ ಸರ್ವತೋಮುಖ ಅಭಿವೃದ್ಧಿ ಹೊಂದುವಂತಹ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತಿತ್ತು. ಮಕ್ಕಳಲ್ಲಿನ ಸಮಸ್ಯೆ ಬಗೆಹರಿಯದ ಸಮಸ್ಯೆಯಲ್ಲ. ಆ ಸಮಸ್ಯೆ ಗುರುತಿಸಿ ಶಿಕ್ಷಕರು ಮತ್ತು ಪೋಷಕರು ಅದಕ್ಕೆ ಪರಿಹಾರ ಕಂಡುಕೊಂಡಲ್ಲಿ ಸಮಸ್ಯೆ ಪರಿಹರಿಸಬಹುದು. ಎಷ್ಟೇ ಸಣ್ಣ ಕಾರ್ಯವಾದರೂ ಪರಿಪೂರ್ಣವಾಗಿ ಮಾಡಲು ಪ್ರಯತ್ನಿಸಿ. ನಿಮ್ಮ ಕಲಿಕೆ ಜವಾಬ್ದಾರಿಯುತವಾಗಿರಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಪರಿಪೂರ್ಣವಾಗುತ್ತದೆ ಎಂಬುದನ್ನು ತಿಳಿಸಿಕೊಡಲಾಯಿತು. ಆತನಿಗೆ ಪ್ರತಿದಿನ ದಿನಕ್ಕೊಂದು ವಿಷಯ ಕಲಿಸುವ ಪದ್ಧತಿ ಅಳವಡಿಸಿ ಮೊದಲಿಗೆ ಕನ್ನಡವನ್ನು ಅಕ್ಷರಗಳಿಂದ ಪ್ರಾರಂಭ ಮಾಡಿ ಆತ ಸ್ಪಷ್ಟವಾಗಿ ಅಕ್ಷರಗಳನ್ನು ಬರೆಯುವ ಮತ್ತು ಗುರುತಿಸುವುದನ್ನು ಹೇಳಿಕೊಡಲಾಯಿತು. ಅದರ ಆಧಾರದ ಮೇಲೆ ವರ್ಣಮಾಲೆ ಆಧಾರಿತ ಪದಗಳನ್ನು ಹೇಳುವುದು ಮತ್ತು ಬರೆಯುವುದು. ಉದಾಹರಣೆಗೆ ಅರ, ಬರ, ಚಮಚ ಹೀಗೆ. ನಂತರ ಕಾಗುಣಿತ ಬಳ್ಳಿಯ ಮೂಲಕ ಹೇಳಿಕೊಡಲಾಯಿತು. ಉದಾಹರಣೆಗೆ ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ಇಳಿ ಆಧಾರಿತ ಪದಗಳನ್ನು ಕಲಿಸಲಾಯಿತು. ನಂತರ ಸಜಾತೀಯ ಒತ್ತಕ್ಷರ ಹಾಗೂ ವಿಜಾತೀಯ ಒತ್ತಕ್ಷರಗಳುಳ್ಳ ಪದಗಳನ್ನು ಹೇಳಿಕೊಡಲಾಯಿತು. ಅನುಸ್ವಾರ, ವಿಸರ್ಗವುಳ್ಳ ಪದಗಳ ಹಾಗೆ ಅರ್ಕಾವತ್ತುಗಳುಳ್ಳ ಪದಗಳು ಇವುಗಳನ್ನು ಕಲಿಸುವುದರ ಮೂಲಕ ಕನ್ನಡವನ್ನು ಓದುವುದು, ಬರೆಯುವುದನ್ನು ಹೇಳಿಕೊಡಲಾಯಿತು. ಹಾಗೆ ಇಂಗ್ಲಿಷ್ ಅಕ್ಷರಗಳನ್ನು ಬರೆದು ಗುರುತಿಸುವುದು, ಅವುಗಳ ಸೌಂಡ್ ಆಧಾರಿತ ಪದಗಳನ್ನು ಹೇಳಿಸುವುದು, ಬರೆಸುವುದು, ಫೊನೆಟಿಕ್ ಡ್ಯಾನ್ಸ್ ಮೂಲಕ ಅಕ್ಷರಗಳನ್ನು ಹೇಳಿಸುವುದು. ಪ್ರತಿದಿನ 5 ರಿಂದ 10 ಪದಗಳನ್ನು ಬರೆಸುವುದು. ಇಂಗ್ಲಿಷ್ ಪದಗಳನ್ನು ಕೂಡಿಸಿ ವಾಕ್ಯ ರಚಿಸುವುದು, ಬುಕ್ ಓದಿಸುವುದು, ನ್ಯೂಸ್ ಪೇಪರ್ ಓದಲು ಪ್ರೇರೇಪಿಸುವುದು, ವ್ಯಾಕರಣಬದ್ಧ ಇಂಗ್ಲಿಷ್ ಮಾತನಾಡಲು ಪದಬಂಧ ಬರೆಸುವುದು. ಹೀಗೆ ವಾಕ್ಯ ಮಾಡುವ, ಓದುವ ಹವ್ಯಾಸ ಬೆಳೆಸಲಾಯಿತು. ಹಿಂದಿಯನ್ನು ಮೊದಲಿಗೆ
ರೇಖಾಭ್ಯಾಸಗಳನ್ನು ಮಾಡಿಸಲಾಯಿತು. ನಂತರ ಬರೆಯುವುದು, ಶಿರೋರೇಖಾವನ್ನು ತಲೆಯ ಮೇಲೆ ಕೊನೆಯಲ್ಲಿ ಹಾಕುವ ಅಭ್ಯಾಸ, ಸ್ವರಗಳ ಅಭ್ಯಾಸ ಮತ್ತು ಉಚ್ಚಾರಣೆ, ಯೋಗವಾಹಗಳ ಪರಿಚಯ, ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಶಬ್ದಗಳ ಅಭ್ಯಾಸ, ನಂತರ ವ್ಯಂಜನಗಳ ಉಚ್ಚಾರಣೆ, ಬಾರಹಕಡಿ ಉಪಯೋಗಿಸಿ ಸರಳ ಪದಗಳ ರಚನೆ ಮಾಡಿಸುವುದು. ಹೀಗೆ ಹೇಳುವುದರ ಅಭ್ಯಾಸ ಕೂಡ ಮಾಡಿಸಲಾಯಿತು. ಗಣಿತ ವಿಷಯದಲ್ಲಿ ಮೊದಲಿಗೆ ರೇಖೆಗಳನ್ನು ಎಳೆಯುವುದು, ಅವುಗಳ ಬಳಕೆ ಹೇಗೆ ಎಂಬುದನ್ನು ಕಲಿಸಲಾಯಿತು. ರೇಖೆ ಎಳೆಯುವುದು, ಸಿಂಬಲ್ಸ್ ಬರೆಯುವುದು, ನೆನಪಿಟ್ಟುಕೊಳ್ಳುವ ವಿಧಾನ ತಿಳಿಸಿಕೊಡಲಾಯಿತು. ಒಂದು ಅಂಕಿಯ ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು, ನಂತರ 2 ಅಂಕಿ ಹಾಗೆ 3 ಅಂಕಿಗಳನ್ನು ಬಳಸುವುದು, ದಿನಕ್ಕೊಂದು ಮಗ್ಗಿ ಕಲಿತು ಹೇಳುವುದು, ಗಣಿತ ಫಾರ್ಮುಲಾ ಹೇಳಿಸುವುದು, ಅವುಗಳ ಬಳಕೆ ಹೇಗೆ ಎಂಬುದನ್ನು ತಿಳಿಸಲಾಯಿತು. ಆಟದ ವಸ್ತುಗಳನ್ನು ಕಳೆಯುವುದು, ಕೂಡುವುದು, ಗುಣಿಸುವುದು ಮುಂತಾದವುಗಳನ್ನು ಹೇಳಿಕೊಡಲಾಯಿತು. ಹಾಗೆಯೇ ಶೈಕ್ಷಣಿಕ ಪ್ರಗತಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿರುವ ಹೊಸ ತಂತ್ರಜ್ಞಾನವಾದ 9D ಟೆಕ್ನಾಲಜಿಯನ್ನು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ತುಮಕೂರಿನ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ರವರು ತಮ್ಮ ಶಾಲೆಯಲ್ಲಿ ಅಳವಡಿಸಿದ್ದು, ಈ 9D ಲ್ಯಾಬ್ ಶಿಕ್ಷಣ ವ್ಯವಸ್ಥೆ ಮೂಲಕ ಆತನಿಗೆ ವಿಷಯಗಳನ್ನು ಸರಳೀಕರಣಗೊಳಿಸಿ ಹೇಳಿಕೊಡಲಾಯಿತು. ಇದೊಂದು ಆಧುನಿಕ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸುವ ವ್ಯವಸ್ಥೆಯಾಗಿದೆ. ಕಷ್ಟಕರವಾದ ಹಾಗೂ ಕಲ್ಪನೆಗೂ ಬಾರದ ದೃಶ್ಯ ವಿಷಯಗಳನ್ನು ವರ್ಚುಯಲ್ ರಿಯಾಲಿಟಿ 360 ಡಿಗ್ರಿ ವೀಕ್ಷಣೆಯ ಮೂಲಕ ಸರಳಗೊಳಿಸಿ ನೈಜ ಕಲಿಕಾ ಅನುಭವವನ್ನು ವಿದ್ಯಾರ್ಥಿಗಳಲ್ಲಿ ಉಂಟುಮಾಡಿ ಶಾಶ್ವತವಾಗಿ ನೆನಪಿಡಲು ಸಹಕಾರಿಯಾಗಿದೆ. ಇದರ ಮೂಲಕ ಪ್ರವೀಣನಿಗೆ ವಿಷಯಗಳನ್ನು ಅರ್ಥ ಮಾಡಿಸಲಾಗುತ್ತಿತ್ತು. ಇಲ್ಲಿ ನಾವು ಗಮನಿಸಬೇಕಾದದ್ದು, ಸಂಸ್ಥೆಯ ಅಧ್ಯಕ್ಷರು ಹೇಳುವಂತೆ ಜ್ಞಾನ ಅಥವಾ ನಿರ್ವಹಣೆಯ ಬಗ್ಗೆ ವ್ಯಕ್ತಿಯು ತನ್ನ ಅಭ್ಯಾಸ, ಆಚರಣೆ, ಸಂಸ್ಕಾರ, ಸಂಪರ್ಕ ಮತ್ತು ಪರಿಸರ ಇತ್ಯಾದಿ ಮೂಲಗಳ ಸಂಯೋಜನೆಗಳಿಂದ ಸ್ಥಳ ಬದಲಾದಂತೆ, ಪಾತ್ರ ಬದಲಾದಂತೆ, ವ್ಯಕ್ತಿಗಳು ಬದಲಾದಂತೆ ತನ್ನ ವರ್ತನೆಯಲ್ಲಿಯೂ ಬದಲಾವಣೆಯಾಗುವುದು. ಮೂಲಭೂತವಾಗಿ ಮತ್ತು ಪ್ರಾಥಮಿಕವಾಗಿ ಕುಟುಂಬದಿಂದಲೇ ರೂಢಿಗತವಾಗಿ ಬಂದು ಆನಂತರ ಸಾಮಾಜೀಕರಣವಾದಂತೆ, ಸಾಮಾಜಿಕ ಒಡನಾಟಗಳು ಬೆಳೆದಂತೆ ಸಾಮಾಜಿಕ ಬುದ್ಧಿವಂತಿಕೆಯು ಪ್ರಬುದ್ಧವಾಗುತ್ತದೆ, ವರ್ತನೆಯಲ್ಲಿ ಬದಲಾವಣೆಯಾಗುತ್ತದೆ. ಇಲ್ಲಿ ಪ್ರವೀಣನ ವರ್ತನೆಯಲ್ಲಿ ಬದಲಾವಣೆಗೆ ಕಾರಣ ಸೇಕ್ರೆಡ್ ಹಾರ್ಟ್ ಶಾಲೆಯಾಗಿದೆ. ಹಿಂದಿನ ಕಾಲದಲ್ಲಿ ಶಾಲೆ, ಹಳ್ಳಿ, ಕುಟುಂಬ ಎಂಬ ಘಟಕಗಳು ಮೌಲ್ಯಗಳನ್ನು ಮೇಳೈಸಿಕೊಂಡಿದ್ದ ಸಾಮಾಜಿಕ ಘಟಕಗಳಾಗಿದ್ದವು. ಗುರುಕುಲ ಪದ್ಧತಿ ಜಾರಿಯಲ್ಲಿತ್ತು. ವಿದ್ಯೆಯನ್ನು ಅರಸಿ ಬಂದ ವಿದ್ಯಾರ್ಥಿ ಗುರುವಿನ ಸೇವೆಯೊಂದಿಗೆ ಜ್ಞಾನ ಸಂಪಾದನೆ ಮಾಡಿ ವಿದ್ಯಾಪಾರಂಗತನಾಗಿ ಸಕಲ ಮೌಲ್ಯಗಳು ಅವರಲ್ಲಿ ಅಡಕವಾಗಿರುತ್ತಿದ್ದವು. ಅಂತಹ ಸೂಕ್ತ ವಾತಾವರಣವನ್ನು ಇಲ್ಲಿ ಪ್ರವೀಣನಿಗೆ ಕಲ್ಪಿಸಿಕೊಡಲಾಯಿತು. ಹಾಗೆ ರಾಷ್ಟ್ರೀಯ ಹಬ್ಬಗಳು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಅವರ ಅವಿಸ್ಮರಣೀಯ ತ್ಯಾಗವನ್ನು ನೆನಪಿಸಿಕೊಳ್ಳುವ ಸಂದರ್ಭಗಳಾಗಿವೆ. ಅಂತಹ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಲಾಯಿತು. ಇದರಿಂದ ರಾಷ್ಟ್ರದ ಇತಿಹಾಸದ ಮಹತ್ವವನ್ನು ಅರಿಯಲು ಗಾಂಧಿ ಜಯಂತಿಯಂತಹ ಹಬ್ಬಗಳು ಸತ್ಯ ಮತ್ತು ಅಹಿಂಸೆಯ ಜೀವನವನ್ನು ನಡೆಸುವಂತೆ ಪ್ರೇರೇಪಿಸುತ್ತವೆ. ಇವುಗಳು ಕೂಡ ಪ್ರವೀಣನ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಹೀಗೆ ಪ್ರವೀಣ ದೇಶದ ಉತ್ತಮ ಪ್ರಜೆಯಾಗಿ ದೇಶಕ್ಕಾಗಿ ತನ್ನ ಕೊಡುಗೆ ನೀಡುವಲ್ಲಿ ಮುಂದೆ ಹೆಜ್ಜೆ ಇಡಲು ಆತನಲ್ಲಿ ಧೈರ್ಯ, ಆತ್ಮವಿಶ್ವಾಸ ತುಂಬಿ ಉತ್ತಮ ಪ್ರಜೆಯಾಗಿಸುವಲ್ಲಿ ಸೇಕ್ರೆಡ್ ಹಾರ್ಟ್ ಶಾಲೆಯ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದರು.
ಶಾಲೆಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಯ ಪ್ರತಿಭೆ ಅನಾವರಣಗೊಳಿಸುವ ಸಲುವಾಗಿ ಅವರಿಗಾಗಿ ಯೂಟ್ಯೂಬ್ ಚಾನೆಲ್ನಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಮೇಲಿನ ಕಾರಣಗಳಿಂದ ಪ್ರವೀಣನ ವರ್ತನೆಯಲ್ಲಿ ಸ್ವಲ್ಪವೇ ಬದಲಾವಣೆ ಉಂಟಾಗುತ್ತಾ ಹೋಯಿತು. ಇದನ್ನೆಲ್ಲ ಗಮನಿಸಿದ ಶಿಕ್ಷಕರು ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಅವನಲ್ಲಿ ಆತ್ಮವಿಶ್ವಾಸ ತುಂಬಿ ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿದರು. ಅವನನ್ನು ಎಲ್ಲ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಿ ಧನಾತ್ಮಕ ಯೋಚನೆಗಳನ್ನು ತುಂಬಿದರು. ಓದುವುದರ ಕಡೆ ಗಮನ ಹರಿಸುವಂತಹ ಸನ್ನಿವೇಶ ಸೃಷ್ಟಿಸಿದರು. ನಿನ್ನ ಗುರಿ ಮುಟ್ಟಲು ಫೋಕಸ್ ಇರಬೇಕು. ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಬೇಕು. ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ವಿಷಯಗಳನ್ನು ಅವನಿಗೆ ಮನವರಿಕೆ ಮಾಡಿಕೊಡುತ್ತಾರೆ. ಒಮ್ಮೆ ಶಾಲೆಯಲ್ಲಿ IAS ಅಧಿಕಾರಿ ಡಾಕ್ಟರ್ ಶಾಲಿನಿ ರಜನೀಶ್ ರವರ ಟಿವಿ ಸಂದರ್ಶನದಲ್ಲಿ ಮಾತನಾಡುವ ವಿಡಿಯೋ ತೋರಿಸುತ್ತಾರೆ. ಅದರಲ್ಲಿ ಡಾಕ್ಟರ್ ಶಾಲಿನಿ ರಜನೀಶ್ ರವರು ಹೀಗೆ ಹೇಳುತ್ತಾರೆ: ಜೀವನದಲ್ಲಿ ಗುರಿ ಇಟ್ಟುಕೊಂಡಿರಬೇಕು. ಓದಬೇಕಾದ ವಿಷಯದ ಬಗ್ಗೆ ಸ್ಪಷ್ಟತೆ ಇರಬೇಕು. ಸಾಮಾನ್ಯ ಜ್ಞಾನದ ಬಗೆಗೆ ಹೆಚ್ಚು ಗಮನ ಹರಿಸಬೇಕು. SSLC ಇಂದಲೇ ಸ್ವತಃ ಒಂದು ನೋಟ್ಸ್ ತಯಾರಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಆಗ ಮುಂದಿನ ದಿನಗಳಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಬಹುದು. ನ್ಯೂಸ್ ಪೇಪರ್, ಮ್ಯಾಗಝಿನ್ಗಳಲ್ಲಿನ ವಿಶ್ಲೇಷಣೆ ಇರುವ ವಿಷಯಗಳ ಸಂಗ್ರಹಣೆ ಮಾಡುವುದು, ಹಾಗೆ ನಮ್ಮ ಜ್ಞಾನವನ್ನು ಅನ್ವಯಿಸುವಂತೆ ಮಾಡಿದಾಗ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ತಿಳಿಸುತ್ತಾರೆ. ವಿದ್ಯೆಯಲ್ಲಿ ಎಲ್ಲರಿಗಿಂತ ಮುಂದು, ಅದೇ ರೀತಿ ಆಡಳಿತದಲ್ಲೂ ಕೂಡ ಎಲ್ಲರಿಗಿಂತಲೂ ಅಗ್ರಪಂಕ್ತಿಯಲ್ಲಿದ್ದು ಎಲ್ಲರ ಜನ ಮೆಚ್ಚಿನ ಆಡಳಿತಗಾರರಾಗಿ ಹೊರಹೊಮ್ಮಿದವರು ಡಾಕ್ಟರ್ ಶಾಲಿನಿ ರಜನೀಶ್. 1989ರಲ್ಲಿ ಕರ್ನಾಟಕ ವೃಂದದ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿ ಪದಗ್ರಹಣ ಮಾಡುತ್ತಾರೆ. ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಮನೋಶಾಸ್ತ್ರದಲ್ಲಿ MA ಪದವಿ ಪಡೆದಿರುವ ಶಾಲಿನಿ ಅವರು ಕರ್ನಾಟಕದ ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ, ಆಸ್ಟ್ರೇಲಿಯಾದ ಲಾಥ್ರೋಬ್ ವಿಶ್ವವಿದ್ಯಾಲಯದಿಂದ MBA ಪದವಿಯನ್ನು ಕೂಡ ಪಡೆದಿದ್ದಾರೆ. BA ಆನರ್ಸ್ನಲ್ಲಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕ ಗಳಿಸಿರುವ ಶಾಲಿನಿ ರಜನೀಶ್ ಅವರು MA ಮನೋಶಾಸ್ತ್ರ ವಿಷಯದಲ್ಲಿ ವಿಶ್ವವಿದ್ಯಾನಿಲಯದ ಸ್ವರ್ಣ ಪದಕವನ್ನು ಬಾಚಿಕೊಂಡಿದ್ದಾರೆ. ಭಾರತೀಯ ಆಡಳಿತ ಸೇವೆ 1989ರ ತಂಡದ ಮಹಿಳೆಯರಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಶಾಲಿನಿ ರಜನೀಶ್ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ, ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ, ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇಷ್ಟೇ ಅಲ್ಲದೆ ಬರವಣಿಗೆಯ ಹವ್ಯಾಸವನ್ನು ರೂಢಿಸಿಕೊಂಡಿರುವಂತಹ ಶಾಲಿನಿ ರಜನೀಶ್ ಅವರು ಹಲವಾರು ಪ್ರಕಟಣೆಗಳು, ಲೇಖನಗಳು, ಭಾಷಣಗಳು, ದಿನಪತ್ರಿಕಾ ಲೇಖನಗಳು, ಉಪನ್ಯಾಸಗಳು, ಆಕಾಶವಾಣಿ ಕಾರ್ಯಕ್ರಮಗಳು, ದೂರದರ್ಶನ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ CD ರೂಪದಲ್ಲೂ ಕೂಡ ಹೊರತಂದಿದ್ದಾರೆ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಸಮರ್ಥ ಅಧಿಕಾರಿಯಾಗಿ, ಸಹೃದಯಿ ಪತ್ನಿಯಾಗಿ, ಸಹೋದ್ಯೋಗಿಗಳೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಕರ್ತವ್ಯವನ್ನು ನಿಭಾಯಿಸುತ್ತಿರುವ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇಂದು ಶುಭೋದಯ ಕರ್ನಾಟಕದ ಅತಿಥಿಯಾಗಿದ್ದಾರೆ. ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಯಾವ ರೀತಿ ರೆಡಿ ಆಗ್ಬೇಕು ಅಥವಾ ಅವರ ಮನಸ್ಥಿತಿ ಹೇಗಿರ್ಬೇಕು ಅಂತ ಇವತ್ತು ಕೂಡ ನನ್ನ ಮಕ್ಕಳ ಜೊತೆಗೆ ಯಾವಾಗ್ಲೂ ಈ ಒಂದು ಶಿಕ್ಷಣ ಇಲಾಖೆ ಸೇರಿದಲ್ಲ, ಮುಂಚೆ ಕೂಡ ನನ್ನ ಫ್ರೀ ಟೈಮ್ನಲ್ಲಿ ನಾನು ಕಾಲೇಜಸ್, ಸ್ಕೂಲ್ಸ್ಗೆ ಹೋಗಿ ಮಕ್ಕಳ ಜೊತೆಗೆ ಮಾತಾಡೋದು ಅಥವಾ ಮಾರ್ಗದರ್ಶನಕ್ಕೆ ನಾನು ಕರೀತಾರೆ, ಅವಾಗ ಹೋಗ್ತೀನಿ. ನಾನು ಇಷ್ಟೇ ಒಂದು ಹೇಳ್ತೀನಿ, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ವುಮೆನ್ ಟಾಪರ್ ಆಗಿ ಬರೋದಕ್ಕೆ ಒಂದೇ ಒಂದು ಕಾರಣ, ಚಿಕ್ಕ ವಯಸ್ಸಲ್ಲೇನೆ ನನ್ನ ಗುರಿಯನ್ನ ನಾನು ನಿರ್ಧಾರ ಮಾಡಿದೆ. ನನ್ನ ಗುರಿ ಇಷ್ಟೇ, ಅದನ್ನ ಬಿಟ್ಟು ನನಗೆ ಬೇರೆ ಇಲ್ಲಿ ಅಲ್ಲಿ ಏನೂ ಕಾಣೋದಿಲ್ಲ. ನಾವು ಅರ್ಜುನ್ ಬಗ್ಗೆ ಹೇಳ್ತೀವಲ್ಲ, ಇಷ್ಟೇ ಒಂದು ಗುರಿ ನಿಮ್ದು ಕ್ಲಿಯರ್ ಆಗಿದ್ರೆ ನೀವು ಖಂಡಿತವಾಗಿ ಅದನ್ನ ಸಾಧಿಸ್ತೀರಿ. ಇಲ್ಲ
ಗುರಿ ಕ್ಲಿಯರ್ ಇಲ್ಲ ಅಂತಂದ್ರೆ ಇದು ಮಾಡ್ಬೋದಾ ಅಥವಾ ಇದು ಮಾಡ್ಬೋದಾ ಅಥವಾ ಅದು ಮಾಡ್ಬೋದಾ ಈಗೊಂದೂ ಆಗಲ್ಲ. ಸೊ ನಮ್ಮ ಚಿಕ್ಕ ಮಕ್ಕಳಿಗೆ ನಾನು ಹೇಳ್ತೀನಿ, ಮತ್ತೆ ಬಹಳಷ್ಟು ಪೇರೆಂಟ್ಸ್, ನಾನು ಈ ಪುಸ್ತಕ ಓದಿದ ಮೇಲೆ ಬಹಳಷ್ಟು ಪೋಷಕರು ಹೇಳ್ತಾರೆ, 10ನೇ ತರಗತಿಯಿಂದಲೇ ನಾನು ನನ್ನ ತಯಾರಿಯನ್ನ ಪ್ರಾರಂಭ ಮಾಡಿದೆ. ಸೊ 10th ಆದ್ಮೇಲೆ ಸಾಮಾನ್ಯವಾಗಿ ಮಕ್ಕಳು ಸೈನ್ಸ್ ತಗೊಳ್ತಾರೆ, ಅಂದ್ರೆ ಒಳ್ಳೆ ಮಾರ್ಕ್ಸ್ ಇದ್ದವರು ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು, ಉಳಿದವರು ಆರ್ಟ್ಸ್ಗೆ ಹೋಗ್ತಾರಂತೆ. ಸೊ ನನ್ನ ತಂದೆ ಯಾವಾಗ ಹೇಳಿದ್ರು, ನೀವು ಡಾಕ್ಟರ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಈ ದಾರಿ ಇದೆ, ನೀವು IAS ಕಾಂಪಿಟಿಷನ್ ಆಗ್ಬೇಕಾದ್ರೆ ಸುಮ್ನೆ ವೇಸ್ಟ್ ಮಾಡಬೇಡಿ, ಡಾಕ್ಟರ್ ಸೀಟ್ ಅನ್ನ ವೇಸ್ಟ್ ಮಾಡಬೇಡಿ, ನೀವು ಯಾವುದೇ ಒಂದು ಸಬ್ಜೆಕ್ಟ್, ಸೈಕಾಲಜಿ ಸೋಶಿಯಾಲಜಿ ನಾನು ಓದಿದ್ದು, ಹಾಗೆ ಕಾಂಪಿಟಿಷನ್ಗೆ ತಯಾರಿ ಮಾಡಿ, ಅದೇ ಒಂದು ಗುರಿಯನ್ನ ಇಟ್ಕೊಂಡು ನೀವು ತಯಾರು ಮಾಡಿ, ಮತ್ತೆ ಒಂದು ಕನಸು ನೀವು ನೋಡಿದಾಗ ಗಟ್ಟಿಯಾಗಿ ನಾನಿದು ಹಾಗೆ ಆಗ್ತೀನಿ, ಆವಾಗ ವೈಫಲ್ಯತೆ ಇರ್ತಕ್ಕಂಥದ್ದು ಶಬ್ದ ಬರೋದಿಲ್ಲ. ಅದೇ ರೀತಿ ನಮ್ಮ ಮಕ್ಕಳಿಗೆ ನಾನು 10th ಇಂದ ನಮಗೆ IAS ಬಗ್ಗೆ ವಿಶೇಷವಾಗಿ ಮಕ್ಕಳು ಬರ್ತಾರೆ ಕೇಳ್ತಾರೆ, ನಾನು ಇದೇ ಒಂದು ಮಾತು ಹೇಳ್ತೀನಿ ನೋಡಿ, 10th ಯಾವಾಗ್ಲೂ ನಾವು ಹೇಳ್ತೀವಲ್ಲ ಒಂಥರ ದೊಡ್ಡ ಫೌಂಡೇಶನ್, ಅದರಿಂದಲೇ ಮುಂದಿನ ಕೆರಿಯರ್ ನಿಮ್ಗೆ ಡಿಸೈಡ್ ಆಗ್ತದೆ. ಸೊ 10ನೇ ತರಗತಿ ಅಥವಾ 9ನೇ 10ನೇ ತರಗತಿ ಹತ್ರ ನೀವು ಏನು ಓದ್ತಿದ್ದೀರಲ್ಲ, ಅದು ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅದನ್ನ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ಕ್ಲಾರಿಟಿಯನ್ನ ಮಾಡ್ಕೊಳ್ಳಿ. ನಾಳೆ IAS ಪರೀಕ್ಷೆಗೆ 50% ನಿಮ್ಮ ಎಕ್ಸಾಮ್ ಇದರಿಂದ ಬರ್ತದೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಇದೆ ಇದು. ಯಾಕಂದ್ರೆ ಇದರಲ್ಲಿ ಎಲ್ಲ ನಿಮ್ಗೆ ಸೈನ್ಸ್ ಬಂತು, ಜಾಗ್ರಫಿ ಬಂತು, ಎಲ್ಲ ಬಂತು. ಅದು ಬಿಟ್ಟು ನಮ್ಗೆ ಒಂದು ಕೊರತೆ ನಮ್ಮ ನಾರ್ಮಲ್ ಎಜುಕೇಶನ್ ಅಲ್ಲಿ ಜನರಲ್ ನಾಲೆಡ್ಜ್. ನಾವು ಪಠ್ಯಕ್ರಮಕ್ಕೆ ತಕ್ಕಂತೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ತೀವಿ, ಆದ್ರೆ ಮುಂದೆ ಹಿಂದೆ ಏನಾಗ್ತಾ ಇದೆ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಮಕ್ಕಳು ಒಂದು ನ್ಯೂಸ್ ಪೇಪರ್ ಅನ್ನು ಓದುವಂತೂ ಅದು ಅಭ್ಯಾಸ ಆಗ್ಬೇಕು. ಬರೀ ಓದುವಂಥದ್ದಲ್ಲ, ಈ ಸಮಯದಿಂದ 10th ಇಂದಲೇ ಅವರು ಒಂದು ನೋಟ್ಸ್, ಸೆಲ್ಫ್ ನೋಟ್ಸ್ ಅನ್ನ ಮಾಡ್ಬೇಕಂತ ಒಂದು ಪದ್ಧತಿಯನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಬೇಗನೆ ಅದನ್ನ ನೆನಪು ಉಳಿಸುವಂತ ಒಂದು ಕೆಲಸ ಆಗ್ತದೆ. ಮತ್ತೆ ನ್ಯೂಸ್ ಪೇಪರ್ಸ್ ಅಥವಾ ಮ್ಯಾಗಝೀನ್ಸ್ ಅಲ್ಲಿ ಒಂದು ಒಳ್ಳೆ ಅಭ್ಯಾಸ ಏನ್ ಮಾಡ್ಬೇಕು ಮಕ್ಕಳಂದ್ರೆ, ಈ ಎಡಿಟೋರಿಯಲ್ ಪೇಜ್ ಅಲ್ಲಿ ಆ ವಿಶ್ಲೇಷಣೆ ಇರ್ತದೆ, ಯಾವುದೊಂದು ಇಂಪಾರ್ಟೆಂಟ್ ನ್ಯೂಸಿನ ವಿಶ್ಲೇಷಣೆ ಇರ್ತದೆ, ಅದು ಪ್ರೋಸ್ ಅಂಡ್ ಕಾನ್ಸ್, ಇದು ಪಾಸಿಟಿವ್ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್ ಏನು ಅಂತ ಹೇಳಿ ಫೈನಲಿ ಒಂದು ಬ್ಯಾಲೆನ್ಸ್ಡ್ ವ್ಯೂ ಏನು, ಇನ್ ಮೈ ಒಪಿನಿಯನ್ ದಿಸ್ ಇಸ್ ದ ರೈಟ್ ಅಪ್ರೋಚ್. ಅದು ಯಾವುದೇ ಇರ್ಬೋದು, ಅದು ಡಿಮಾನಿಟೈಸೇಷನ್ ಸಬ್ಜೆಕ್ಟ್ ಇರ್ಬೋದು. ಅದಕ್ಕೆ ನಾವು ನಾನು ಮೊದಲು ಕೂಡ ಹೇಳಿದೆ, ಯಾವ ಶಿಕ್ಷಣದಲ್ಲಿ ನಾವು ಅಪ್ಲಿಕೇಶನ್ ಓರಿಯೆಂಟೆಡ್ ಇರಬೇಕು, ಅದು ಸ್ವಲ್ಪ ಕೊರತೆ ಇದೆ ನಮ್ಮಲ್ಲಿ. ಅದನ್ನ ನಾವು ನಮ್ಮ ಅಭ್ಯಾಸದಲ್ಲಿ ಆ ರೀತಿ ಮಾಡ್ತಾ ಹೋದ್ರೆ ಮುಂದೆ ನನ್ನ ವಿಚಾರದಲ್ಲಿ ಇದರ ವಿಶ್ಲೇಷಣೆ ಏನು, ಇದರ ಪಾಸಿಟಿವಿಟಿ ಏನು, ನೆಗೆಟಿವಿಟಿ ಏನು, ಮುಂದಕ್ಕೆ ಏನ್ ಡಿಸಿಷನ್ ಆಗ್ಬೇಕು ಅಥವಾ ಸೊಲ್ಯೂಷನ್ ಆಗ್ಬೇಕು ಅಂತ ನಾನು ಮನಸ್ಸನ್ನ ಅಥವಾ ಮೈಂಡ್ ಅನ್ನ ಟ್ರೈನ್ ಮಾಡ್ಬೇಕು. ಹಾಗಿದ್ದಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿಯೂ ಅನುಕೂಲ. ಮಾತ್ರವಲ್ಲ, ಇದು IASಗೆ ಅಲ್ಲ, ಇದು ನಾರ್ಮಲಿ ಟು ಬಿ ಅ ಸಕ್ಸೆಸ್ಫುಲ್ ಕರಿಯರ್ ಓರಿಯೆಂಟೆಡ್ ಪರ್ಸನ್, ನಿಮ್ಗೆ ಎಲ್ಲಾ ಕರಿಯರ್ ಅಲ್ಲಿ, ಎಲ್ಲಾ ಇದರಲ್ಲಿ ಫೀಲ್ಡ್ಸ್ ಅಲ್ಲಿ ನಿಮ್ಗೆ ಅದು ಅನುಕೂಲ ಆಗತ್ತೆ. ಅಪ್ಲೈ ಯೋರ್ ನಾಲೆಜ್. ಫಸ್ಟ್ ನೋ ಇಟ್ and then apply it. ಆವಾಗ ಇಟ್ ಇಸ್ ಅ ಲೈಫ್ ಲಾಂಗ್ ಲರ್ನಿಂಗ್ ಪ್ರೋಸೆಸ್. ಇಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿ ಆತ ತಾನೂ ಒಬ್ಬ IAS ಅಧಿಕಾರಿಯಾಗಬೇಕೆಂಬ ಗುರಿ ಇಟ್ಟುಕೊಳ್ಳುತ್ತಾನೆ. ನಂತರ ಪ್ರವೀಣ ಪ್ರತಿದಿನ ಯಾವ ಸಮಯಕ್ಕೆ ಏನು ಓದಬೇಕು ಎಂಬ ವೇಳಾಪಟ್ಟಿ ಹಾಕಿಕೊಂಡು ಓದಲು ಅಭ್ಯಾಸ ಬೆಳೆಸಿಕೊಂಡು ಅವನು ಪ್ರತಿ ಕ್ಷಣ ತನ್ನ ಗುರಿ ಮುಟ್ಟುವ ತನಕ ಅಭ್ಯಾಸ ನಡೆಸುತ್ತಾ ಹೋದ. SSLC ಪರೀಕ್ಷೆಯಲ್ಲಿ 90% ಅಂಕ ಪಡೆದು ತೇರ್ಗಡೆ ಹೊಂದಿದ. ಹೀಗೆ ಪ್ರವೀಣ ಸೇಕ್ರೆಡ್ ಹಾರ್ಟ್ ಶಾಲೆ ಸೇರಿದ ನಂತರ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ. ಸೇಕ್ರೆಡ್ ಹಾರ್ಟ್ ಶಾಲೆಯ ಭದ್ರ ಬುನಾದಿಯಿಂದ ಶೈಕ್ಷಣಿಕವಾಗಿ ಉತ್ತಮ ವಿದ್ಯಾರ್ಥಿಯಾಗಿದ್ದ ಪ್ರವೀಣ PUCಯಲ್ಲೂ ಶ್ರಮವಹಿಸಿ ಓದಿ 95% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ. ನಂತರ BE ಪದವಿ ಪಡೆದು ಕೆಲಸಕ್ಕೆ ಸೇರುತ್ತಾನೆ. ಆದರೆ ಆತನಿಗೆ ಇದ್ದ ಒಂದೇ ಗುರಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಬೇಕು ಎಂಬುದು. ಆಗ ಆತ ಆಯ್ಕೆ ಮಾಡಿಕೊಂಡದ್ದು IAS ಅಧಿಕಾರಿ ಆಗಬೇಕೆಂದು. ಅವನಿಗೆ ರೋಲ್ ಮಾಡೆಲ್ಗಳಾದ ರಜನೀಶ್ ಗೋಯಲ್ ಮತ್ತು ಶಾಲಿನಿ ರಜನೀಶ್ ರವರಂತೆ ಆಗಬೇಕೆಂಬುದು. ಅದಕ್ಕಾಗಿ ದೆಹಲಿಯ ಕೋಚಿಂಗ್ ಸೆಂಟರ್ ಸೇರಿ ಅವಿರತ ಪರಿಶ್ರಮದಿಂದ IAS ಪ್ರಿಲಿಮ್ಸ್ ಪಾಸ್ ಮಾಡಿದ.
ನಂತರ ಕಠಿಣ ಹಾಗೂ ವ್ಯವಸ್ಥಿತ ಅಧ್ಯಯನ ನಡೆಸಿ ಮುಖ್ಯ ಪರೀಕ್ಷೆಗಳನ್ನು ಎದುರಿಸಿ 2ನೇ ಪ್ರಯತ್ನದಲ್ಲಿ ತೇರ್ಗಡೆ ಹೊಂದಿದ. ತಾನು IAS ಪಾಸ್ ಮಾಡುತ್ತೇನೆ ಎಂಬ ಅದಮ್ಯ ಆತ್ಮವಿಶ್ವಾಸ ಬೆಳೆದದ್ದು ಸೇಕ್ರೆಡ್ ಹಾರ್ಟ್ ಶಾಲೆಯ ಉತ್ತಮ ಶಿಕ್ಷಣದಿಂದ ಎಂಬುದನ್ನು ಆಗಾಗ ಹೇಳಿಕೊಳ್ಳುತ್ತಾನೆ. ನಂತರ ಉತ್ತರಾಖಂಡದ ಮಸ್ಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ 5 ಹಂತದ ತರಬೇತಿ ಪಡೆದು ಭಾರತೀಯ ಆಡಳಿತ ಸೇವೆಗೆ ಸೇರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಳಗಾವಿ ಜಿಲ್ಲೆಗೆ ಆಯ್ಕೆಯಾಗುತ್ತಾನೆ. ಹೀಗೆ ವರ್ಷಗಳು ಕಳೆದು ಒಮ್ಮೆ ತುಮಕೂರಿಗೆ ಭೇಟಿ ನೀಡಿದಾಗ ಸೇಕ್ರೆಡ್ ಹಾರ್ಟ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಲ್ಯಾನ್ಸಿ H. ಪಾಯಸ್ ರವರನ್ನು ಭೇಟಿಯಾಗುತ್ತಾನೆ. ಅವರಿಗೆ ನಮಸ್ಕರಿಸಿ ತನ್ನ ಸಾಧನೆ ಬಗೆಗೆ ತಿಳಿಸಿ, ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನೀಡಿದ ಶಿಕ್ಷಣ ಮತ್ತು ಮಾರ್ಗದರ್ಶನ ಸರ್ ಎಂದು ಹೇಳುತ್ತಾನೆ. ನಿಮ್ಮ ಶ್ರದ್ಧೆ, ಅವಿರತ ಪರಿಶ್ರಮ, ಆಸಕ್ತಿಗಳನ್ನು ನೋಡಿ ನಾನು ಕಲಿತದ್ದು ಎಂಬ ಮಾತನ್ನು ಹೇಳುತ್ತಾನೆ. ಒಮ್ಮೆ ಆತ ಒಂದು ಖಾಸಗಿ ಚಾನಲ್ಗೆ ಸಂದರ್ಶನ ನೀಡುವ ಸಂದರ್ಭದಲ್ಲಿ ಹೇಳುತ್ತಾನೆ, ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ, ಮತ್ತೆ ಅವರನ್ನು ವಿಶ್ವಮಾನವನನ್ನಾಗಿ ಮಾಡಬೇಕು ಎನ್ನುವುದು ರಾಷ್ಟ್ರಕವಿ ಕುವೆಂಪುರವರ ಆಶಯವಾಗಿದೆ. ಹಾಗಾಗಿ ಅವನನ್ನು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನನ್ನಾಗಿಸುವಲ್ಲಿ ತುಮಕೂರಿನ ಸೇಕ್ರೆಡ್ ಹಾರ್ಟ್ ಶಾಲೆಯ ಪಾತ್ರ ಬಹುಮುಖ್ಯವಾದದ್ದು ಎಂಬುದನ್ನು ತಿಳಿಸುತ್ತಾನೆ. ಆತ ಹೇಳುವಂತೆ, ನಮ್ಮನ್ನು ನಾವು ನಂಬದಿದ್ದರೆ ಮತ್ತಾರು ನಂಬುತ್ತಾರೆ? ಎಲ್ಲ ಯಶಸ್ಸಿನ ಅಡಿಪಾಯವೇ ನಂಬಿಕೆ. ಒಮ್ಮೆ ನಮ್ಮ ಮೇಲೆ ನಮಗೆ ನಂಬಿಕೆ ಬರಲು ಮೊದಲು ನಾವು ಸಣ್ಣ ಪುಟ್ಟ ಯಶಸ್ಸು ಗಳಿಸಬೇಕು. ಆಗ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಮೂಡುತ್ತದೆ. ನಮ್ಮ ಸಾಮರ್ಥ್ಯ ಮತ್ತು ಸಾಧನೆಗಳನ್ನು ಪ್ರತಿಬಿಂಬಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕೆ ತಾಳ್ಮೆ ನಮ್ಮ ಜೊತೆಯಲ್ಲಿರಬೇಕು ಮತ್ತು ಸಕಾರಾತ್ಮಕ ಸ್ವಯಂ ಚಿತ್ರಣವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ನಮಗೆ ನಾವು ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೇವೆ ಎಂಬ ಸ್ಪಷ್ಟವಾದ ಗುರಿ ಇರಬೇಕು. ಪ್ರತಿದಿನ ಆ ಗುರಿಯನ್ನು ಜ್ಞಾಪಿಸಿಕೊಳ್ಳುತ್ತಾ ಕ್ರಮೇಣ ಆ ಗುರಿಯೆಡೆಗೆ ಸಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಲೇ ಇರಬೇಕು. ಆ ಗುರಿ ತಲುಪಲು ಯೋಜನೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ತರಬೇಕು. ಸದಾ ಸುಮ್ಮನೆ ಕುಳಿತುಕೊಳ್ಳದೆ ನಮ್ಮ ಕಾರ್ಯದಲ್ಲಿ ಚಲನಶೀಲರಾಗಬೇಕು ಮತ್ತು ನಮ್ಮ ಗುರಿಗಳತ್ತ ಸಾಗಲು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಬೇಕು. ಈ ಹೆಜ್ಜೆಗಳು ಕೂಡ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತವೆ. ದೊಡ್ಡ ದಾರಿ ತಲುಪಲು ಸಣ್ಣ ಹೆಜ್ಜೆಗಳು ಅಗತ್ಯವಲ್ಲವೇ? ನನ್ನ ಈ ಸಾಧನೆಗೆ ಸೇಕ್ರೆಡ್ ಹಾರ್ಟ್ ಶಾಲೆಯ ಸಂಸ್ಕಾರಯುತ ಶಿಕ್ಷಣವೇ ಕಾರಣ ಎಂಬುದು ಪ್ರವೀಣನ ಮಾತು. ಹೀಗೆ ಒಬ್ಬ ವಿದ್ಯಾರ್ಥಿಯ ಜೀವನ ರೂಪಿಸುವಲ್ಲಿ ಕೆಲ ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂಬುದನ್ನು ಪ್ರವೀಣನ ಕಥೆಯಿಂದ ತಿಳಿಯಬಹುದು. ಚಿಕ್ಕ ವಯಸ್ಸಿನಲ್ಲಿ ಮಗುವಿನ ಜೀವನವು ಒದ್ದೆಯಾದ ಮಣ್ಣಿನಂತೆ. ಅದನ್ನು ಶಿಕ್ಷಕರು, ಪೋಷಕರು ಕುಂಬಾರರಂತೆ ಆಕಾರವನ್ನು ನೀಡಿದಾಗ ಮಗು ಒಂದು ಸುಂದರವಾದ ಮಡಕೆಯಾಗುತ್ತದೆ. ಹಾಗೆ ಅಕ್ಕಿ ಅನ್ನಕ್ಕೆ ಕೇಳುತ್ತದೆ, ನೀನು ನಾನೇ ಆಗಿದ್ದೆ, ಹೇಗೆ ಅನ್ನವಾದೆ ಎಂದು. ಅನ್ನ ಹೇಳುತ್ತದೆ, ಬೆಂಕಿ ಹಾಗೂ ನೀರಿನ ಸಂಪರ್ಕದಿಂದ ಅಕ್ಕಿಯಲ್ಲಿನ ಕಾಠಿಣ್ಯವನ್ನು ಕಳೆದುಕೊಂಡು ಒಂದು ಮಿತಿಯೊಳಗೆ ಮೃದುವಾದೆ, ಮಧುರವಾದೆ, ಅನ್ನವಾದೆ. ಅಂತೆಯೇ ಮಕ್ಕಳನ್ನು ಸಜ್ಜನರ ಸಹವಾಸದಲ್ಲಿಡುವುದರಿಂದ, ಸತ್ಸಂಗಗಳಿಂದ ಅಜ್ಞಾನ, ದುಗುಡ, ದುಮ್ಮಾನಗಳೆಂಬ ಕಾಠಿಣ್ಯವನ್ನು ಕಳೆದುಕೊಂಡು ಜ್ಞಾನ, ಮೋಕ್ಷ, ಸಂತೃಪ್ತಿಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದು ಒಂದು ಕಥೆಯಾಗಿ ಮೂಡಿಬಂದಿದೆ. ಇಂತಹ ಪ್ರವೀಣನ ಯಶಸ್ಸಿನ ಕಥೆಯು ಒಂದು ನೈಜ ಉದಾಹರಣೆ ಅಷ್ಟೆ. ಶಿಕ್ಷಣದಲ್ಲಿ ಶಿಕ್ಷಕನದೇ ಮುಖ್ಯ ಪಾತ್ರ. ಎಲ್ಲವನ್ನೂ ಸಿಲೆಬಸ್ನಲ್ಲಿ ನೀಡಲು ಸಾಧ್ಯವಿಲ್ಲ, ನೀಡಿದರೂ ಫಲವಿಲ್ಲ. ಸಮಾಜ ಮತ್ತು ಶಾಲೆ ಆತನಿಂದ ಬಹಳ ನಿರೀಕ್ಷಿಸುತ್ತದೆ. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಆದರ್ಶನೀಯವಾಗಿರಬೇಕು. ಶಿಕ್ಷಕನ ನಡೆ, ನುಡಿ, ಮಕ್ಕಳ ಮೇಲಿನ ಪ್ರೀತಿ, ಅನುಕಂಪ,
ತಪ್ಪಿದ್ದಾಗ ತಿದ್ದುವ ಕ್ರಮ, ಉಡುಗೆ ತೊಡುಗೆ, ಹಾವಭಾವ, ಧ್ವನಿಯ ಮಾಧುರ್ಯತೆ ಹೀಗೆ ಎಲ್ಲವೂ ಆತನಲ್ಲಿ ಹಾಸುವಕ್ಕಾಗಿದ್ದರೆ ಅದು ಮಗುವಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಶಿಕ್ಷಕ ಉನ್ನತ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಾಗ ಮಕ್ಕಳು ಮಾತ್ರವಲ್ಲ, ಪೋಷಕರೂ ಪ್ರಭಾವ ಬೀರಿ ಆತನ ಯಶಸ್ಸಿಗೆ ಕಾರಣರಾದ ಸೇವಾ ಮನೋಭಾವದ ಶಿಕ್ಷಕರು ಆತನಲ್ಲಿ ಜ್ಞಾನದ ಬೆಳಕು ಹರಿಸಿ ಮಾರ್ಗದರ್ಶನದ ಮೂಲಕ ಆತನ ಬದುಕಿನ ಪಥ ಬದಲಾಯಿಸಿ ಪ್ರವೀಣನ ಬಾಳಿನ ಜ್ಯೋತಿಯಾಗಿ ನಿಂತಿರುವ ಹಾಗೂ ಶಿಕ್ಷಣದ ಹಲವಾರು ಸವಾಲುಗಳನ್ನು ಎದುರಿಸಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿರುವ ಪ್ರತಿಯೊಬ್ಬ ಶಿಕ್ಷಕರಿಗೆ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘದಿಂದ ಕೋಟಿ ಕೋಟಿ ನಮನಗಳು. ಧನ್ಯವಾದಗಳೊಂದಿಗೆ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ, ತುಮಕೂರು, ಕರ್ನಾಟಕ. ವಂದನೆಗಳು.